ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ವೆನ್ ಡಯಾಗ್ರಾಮ್ಸ್ ಆರ್ ವೆನ್ ಚಿತ್ರಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಸೊ ಈ ವೆನ್ ಡಯಾಗ್ರಾಮ್ಸ್ ಏನಿದೆ ಇದು ಇನ್ಫಾರ್ಮೇಶನ್ ನ ಡೈಗ್ರಾಮ್ಸ್ ರೂಪದಲ್ಲಿ ಪ್ರೆಸೆಂಟ್ ಮಾಡುವಂತದ್ದು, ಅಂದ್ರೆ ಚಿತ್ರಗಳ ರೂಪದಲ್ಲಿ ಪ್ರೆಸೆಂಟ್ ಮಾಡುವಂತದ್ದು. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಒಂದು ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಎ ಪಿಕ್ಚರ್ ವರ್ತ್ 1000 ವರ್ಡ್ಸ್ ಅಂತ. 1000 ಶಬ್ದಗಳು ಒಂದು ಚಿತ್ರಕ್ಕೆ ಸಮ ಇರ್ತವೆ ಅಂತ. ಓಕೆ, ಸೊ ಅದೇ ಕಾನ್ಸೆಪ್ಟ್ ಮೇಲೆನೆ ನಾವು ಇಲ್ಲಿ ವೆನ್ ಡಯಾಗ್ರಾಮ್ಸ್ ನ ಯೂಸ್ ಮಾಡ್ತಾ ಇದೀವಿ, ಇನ್ಫಾರ್ಮೇಶನ್ ನ ಚಿತ್ರಗಳ ರೂಪದಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ. ಈ ಚಿತ್ರಗಳ ರೂಪ ಅಂತ ಏನ್ ಹೇಳ್ತೀವಿ, ಅವಾಗ ಅದು ಜಾಮೆಟ್ರಿಕಲ್ ಫಿಗರ್ಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ಜಾಮೆಟ್ರಿಕಲ್ ಫಿಗರ್, ಒಂದು ಸರ್ಕಲ್ ಆಗಿರ್ಬೋದು, ಆರ್ ಸ್ಕ್ವೇರ್ ಆಗಿರ್ಬೋದು, ಚೌಕ ಅಂತೀವಿ, ಆಯತ ಆಗಿರ್ಬೋದು. ಓಕೆ, ಎರಡು ಡಿಫ್ರೆಂಟ್ ಸೈಡ್ಗಳು, ಇಲ್ಲ ತ್ರಿಭುಜ ಆಗಿರಬಹುದು. ಓಕೆ, ಯಾವ್ದಾದ್ರು ಒಂದು ಜಾಮೆಟ್ರಿಕಲ್ ಫಿಗರ್ ನ ಯೂಸ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಮ್ಯಾಥಮೆಟಿಕಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಸೆಟ್ಸ್ ಅಂತ. ಓಕೆ, ಅದು ಗ್ರೂಪ್ಸ್, ಗುಂಪುಗಳು ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ಆ ಕಾನ್ಸೆಪ್ಟ್ ಮತ್ತೆ ವೆನ್ ಡಯಾಗ್ರಾಮ್ ಎರಡನ್ನೂ ಮರ್ಜ್ ಮಾಡಿದ್ರೆ ನಮಗೆ ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ಸ್ ಅಂತ ಕೂಡ ಬರುತ್ತೆ. ಓಕೆ, ಸೊ ಇಲ್ಲಿ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್ ನ ಮತ್ತೆ ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ ನ ಸಪರೇಟ್ ಆಗಿ ಕಾನ್ಸೆಪ್ಚುಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಸೆಷನ್ ಅಲ್ಲಿ ಓನ್ಲಿ ಟ್ರೆಡಿಷನಲ್ ವೆನ್ ಡಯಾಗ್ರಾಮ್ಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆನಾ? ಸೊ ವೆನ್ ಡಯಾಗ್ರಾಮ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಒಂದಿಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ಒಂದು ಸರ್ಕಲ್ ಅಂತ ಫಿಗರ್ ನ ಇಟ್ಕೊಂಡು ನಾವು ಈ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಈ ಸರ್ಕಲ್ ಇದ್ರೆ, ಎರಡು ಸರ್ಕಲ್ ಗಳಿದ್ರೆ ಅದು ಏನ್ ಡೇಟಾ ಪ್ರೆಸೆಂಟ್ ಮಾಡುತ್ತೆ, ಆ ಎರಡು ಸರ್ಕಲ್ ಗಳು ಮರ್ಜ್ ಆದ್ರೆ ಏನ್ ಡೇಟಾ ಪ್ರೆಸೆಂಟ್ ಮಾಡುತ್ತೆ, ಆ ಸರ್ಕಲ್ ಒಂದರಲ್ಲಿ ಆದ್ರೆ ಏನ್ ಡೇಟಾ ಪ್ರೆಸೆಂಟ್ ಮಾಡುತ್ತೆ, ಇದು ಬೇರೆ ಬೇರೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಸರ್ಕಲ್ಸ್. ಓಕೆನಾ? ಸರ್ಕಲ್ ಅನ್ನೋದು ಒಂದು ಜಾಮೆಟ್ರಿಕಲ್ ಫಿಗರ್ ಆಗಿ ರೆಫರೆನ್ಸ್ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟೇನೆ. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ಎ ಅನ್ನೋದು ಒಂದು ಇನ್ಫಾರ್ಮೇಶನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಸರ್ಕಲ್ ಬಿ ಅನ್ನೋದು ಇನ್ನೊಂದು ಇನ್ಫಾರ್ಮೇಶನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅವಾಗ ಎರಡು ಸರ್ಕಲ್ ಗಳನ್ನ ಸಪರೇಟ್ ಆಗಿ ಕೊಟ್ಟಿದ್ರೆ, ಇಲ್ಲಿ ಫಸ್ಟ್ ಏನ್ ತೋರಿಸಿದೀವಿ ಅಲ್ಲಿ ಆ ತರ ಸಪರೇಟ್ ಆಗಿ ಕೊಟ್ಟಿದ್ರೆ ಆ ಎರಡು ಇನ್ಫಾರ್ಮೇಶನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅರ್ಥ. ಓಕೆನಾ? ಸೊ ಇದೊಂದು ಗ್ರೂಪ್ ಆಫ್ ಇನ್ಫಾರ್ಮೇಶನ್, ಇದೊಂದು ಗ್ರೂಪ್ ಆಫ್ ಇನ್ಫಾರ್ಮೇಶನ್. ಈ ತರ ಎರಡೂ ಸರ್ಕಲ್ ಗಳು ಸಪರೇಟ್ ಬರೆದಿದ್ರೆ ಎ ಮತ್ತು ಬಿ ಗಳಿಗೆ ಯಾವುದೇ ಸಂಬಂಧವಿಲ್ಲ ಅಂತ. ಓಕೆನಾ? ಆರ್ ಕನ್ವರ್ಸ್ಲಿ ಹೇಳಬೇಕು ಅಂದ್ರೆ, ಎರಡು ಸಂಬಂಧ ಇಲ್ಲದೆ ಇರೋಂತ ಇನ್ಫಾರ್ಮೇಶನ್ ನ ನೀವು ಪ್ರೆಸೆಂಟ್ ಮಾಡೋಕ್ ಹೇಳಿದ್ರು ಅಂದ್ರೆ, ಎರಡು ಸಪರೇಟ್ ಸರ್ಕಲ್ ನ ಡ್ರಾ ಮಾಡ್ಬಿಡಿ, ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗತ್ತೆ. ಅದು ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎ ಅನ್ನೋದು ಹುಡುಗ ಅಥವಾ ಹುಡುಗಿಯರ ಗುಂಪು ಆಗಿದೆ ಅಂತ ತಿಳ್ಕೊಳ್ಳಿ. ಅಂದ್ ಬಿ ಅನ್ನೋದು ರಸ್ತೆ ಮತ್ತು ಕಟ್ಟಡ ಅನ್ನೋ ಗುಂಪಿದೆ ಅಂತ ತಿಳ್ಕೊಳ್ಳಿ. ಓಕೆ, ಬಿ ಅನ್ನೋದು ರಸ್ತೆ ಅಥವಾ ಕಟ್ಟಡ, ಹುಡುಗ ಹುಡುಗಿ. ನೋಡಿ, ಯಾವುದೇ ಸಂಬಂಧ ಇಲ್ಲ ಈ ವರ್ಡ್ಸ್ಗೆ. ಹುಡುಗ ಹುಡುಗಿ ಅಂದ್ರೆ, ರಸ್ತೆ ಕಟ್ಟಡ ಅಂದ್ರೆ ಯಾವುದೇ ಸಂಬಂಧನೇ ಇಲ್ಲದೆ ಇರುವಂತ ಇನ್ಫಾರ್ಮೇಶನ್ ಇದು. ಓಕೆನಾ? ಈಗ ಸಂಬಂಧ ಇರೋಂತ ಇನ್ಫಾರ್ಮೇಶನ್ ಇತ್ತು ಅಂತ ತಿಳ್ಕೊಳ್ಳಿ, ಆವಾಗ ಅದನ್ನ ನಾವು ಇಂಟರ್ಸೆಕ್ಷನ್ ಆಫ್ ಫಿಗರ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಷನಲ್ ವೆನ್ ಡಯಾಗ್ರಾಮ್ಸ್ ಅಂತ. ಓಕೆ, ಈಗ ನೋಡಿ, ಇದೇ ಎರಡು ಸರ್ಕಲ್ ಗಳು, ಎ ಅನ್ನೋದು ಒಂದು ಇನ್ಫಾರ್ಮೇಶನ್, ಬಿ ಅನ್ನೋದು ಒಂದು ಇನ್ಫಾರ್ಮೇಶನ್, ಎರಡು ಇಂಟರ್ಸೆಕ್ಟ್ ಆಗ್ತಾ ಇದಾವೆ, ಒಂದರಲ್ಲಿ ಒಂದು ಮರ್ಜ್ ಆಗ್ತಾ ಇದಾವೆ. ಆ ತರ ಬಂದಾಗ ನೋಡಿ, ಎ ಅನ್ನೋದು ಪದವೀಧರರು ಅನ್ನೋ ಗ್ರೂಪ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅಂಡ್ ಬಿ ಅನ್ನೋದು ಸರ್ಕಾರಿ ನೌಕರರು ಅನ್ನೋ ಗ್ರೂಪ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಆ ಎರಡು ಇನ್ಫಾರ್ಮೇಶನ್ ನ ನಾವು ಈ ತರ ಪ್ರೆಸೆಂಟ್ ಮಾಡ್ಬೇಕು, ಅಂದ್ರೆ ಎರಡನ್ನೂ ಸೇರಿಸ್ಬೇಕು. ಯಾಕೆ ಹೇಳಿ? ಲಾಜಿಕಲಿ ಥಿಂಕ್ ಮಾಡಿದ್ರೆ, ಪದವೀಧರರು ಸರ್ಕಾರಿ ನೌಕರರಾಗಿರ್ತಾರೆ, ಆದ್ರೆ ಎಲ್ಲಾ ಪದವೀಧರರು ಸರ್ಕಾರಿ ನೌಕರರಾಗಿರಲ್ಲ, ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರ್ತಾರೆ. ಅದೇ ರೀತಿ ಸರ್ಕಾರಿ ನೌಕರರು ಎಲ್ಲರೂ ಪದವೀಧರರಾಗಿರ್ತಾರೆ ಅಂತಲ್ಲ, ಕೆಲವು ಸರ್ಕಾರಿ ನೌಕರರು ಪದವೀಧರರಾಗಿರ್ತಾರೆ. ಸೊ ಎರಡು ಸರ್ಕಲ್ ಆಫ್ ಇನ್ಫಾರ್ಮೇಶನ್ ನ ತಗೊಂಡು ಒಂದ್ ಸ್ವಲ್ಪ ನೀವು ಮರ್ಜ್ ಮಾಡಿದ್ರಿ ಅಂದ್ರೆ ಅದರ ಅರ್ಥ, ಈ ಪಾರ್ಟಿ ಏನಿದೆ ಇವ್ರು ಯಾರು ಅಂತಂದ್ರೆ ಪದವೀಧರರು ಮತ್ತು ಸರ್ಕಾರಿ ನೌಕರರು, ಸರ್ಕಾರಿ ನೌಕರಿಯಲ್ಲಿರುವಂತ ಪದವೀಧರರು. ಅದೇ ರೀತಿ ಈ ಉಳಿದಿದ್ದ ಪಾರ್ಟ್ ಏನಿರುತ್ತೆ ಬಿ ಸರ್ಕಲ್ದು, ಇವರು ಸರ್ಕಾರಿ ನೌಕರರು ಆದ್ರೆ ಪದವೀಧರರಲ್ಲ. ಇದೇ ರೀತಿ ಈ ಕಡೆ ಬಂದ್ರೆ ಇವರು ಪದವೀಧರರು ಆದ್ರೆ ಸರ್ಕಾರಿ ನೌಕರರಲ್ಲ. ಆ ಎರಡನ್ನು ಮರ್ಜ್ ಮಾಡಿದ್ದ ಪಾರ್ಟ್ ಏನಿದೆ, ಈ ಪಾರ್ಟ್ ಪದವೀಧರರು ವಿತ್ ಸರ್ಕಾರಿ ನೌಕರಿ ಇರೋಂತವ್ರು ಅಂತ ಇನ್ಫಾರ್ಮೇಶನ್ ನ ಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಅದನ್ನೇ ನಾವು ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ,
ಕೆಲವು ಎಗಳು ಬಿಗಳಾಗಿವೆ ಅಂದ್ರೆ ಅದರ ಅರ್ಥ ಏನ್ ಹೇಳಿ, ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿದ್ದಾರೆ, ಅದೇ ರೀತಿ ಕೆಲವು ಬಿಗಳು ಎಗಳಾಗಿವೆ ಅಂದ್ರೆ ಕೆಲವು ಸರ್ಕಾರಿ ನೌಕರರು ಪದವೀಧರರಾಗಿದ್ದಾರೆ. ಎಲ್ಲರೂ ಅಲ್ಲ ಸರ್ಕಾರಿ ನೌಕರರು ಪದವೀಧರರಲ್ಲ, ಎಲ್ಲ ಪದವೀಧರರು ಸರ್ಕಾರಿ ನೌಕರರು ಅಲ್ಲ. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಈಗ ಇದೇ ಇನ್ಫಾರ್ಮೇಶನ್ ಎರಡು ಸರ್ಕಲ್ ನ ಒಂದರಲ್ಲಿ ಒಂದು ಮರ್ಜ್ ಮಾಡೋ ತರ ಪಿಕ್ಚರ್ ಕೊಟ್ರು ಅಂತ ತಿಳ್ಕೊಳ್ಳಿ. ಅವಾಗ ಆ ಇನ್ಫಾರ್ಮೇಶನ್ ನ ಏನಂತ ತಿಳ್ಕೊಬೇಕು. ಈಗ ನೋಡಿ, ಬಿ ಅನ್ನೋದು ಇದು ಈ ಸರ್ಕಲ್ ಅನ್ಕೊಳ್ಳಿ, ಎ ಗಂಡಸರು ಅನ್ನೋ ಸರ್ಕಲ್, ಎ ಅನ್ನೋದು ತಂದೆಯರು ಅನ್ನೋ ಸರ್ಕಲ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಯಾವ ಎರಡು ಸರ್ಕಲ್ ನ ಪ್ರೆಸೆಂಟ್ ಮಾಡ್ತಾ ಇದ್ವಲ್ಲ, ಅದೇ ತರ ಬಿ ಅನ್ನೋದು ಗಂಡಸರು ಮತ್ತೆ ಎ ಅನ್ನೋದು ತಂದೆಯರು. ನೋಡಿ, ಇನ್ಫಾರ್ಮೇಶನ್ ಸಿಂಪ್ಲಿ ಓದ್ಬಹುದು ನೀವು. ತಂದೆಯರು ಅಂದ್ರೆ ಎಲ್ಲಾ ತಂದೆಯರು ಗಂಡಸರು, ಆದ್ರೆ ಎಲ್ಲಾ ಗಂಡಸರು ತಂದೆಯರಲ್ಲ. ಕರೆಕ್ಟ್ ಅಲ್ವಾ? ಸೊ ತಂದೆಯರು ಅನ್ನೋ ಇನ್ಫಾರ್ಮೇಶನ್ ಸರ್ಕಲ್ ನ ಬಿ ಅನ್ನೋ ದೊಡ್ಡ ಸರ್ಕಲ್ ಒಳಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಅಂದ್ರೆ ಅವರು ತಂದೆಯರಾಗಿದ್ದಾರೆ ಅಂತಂದ್ರೆ ಅವರು ಗಂಡಸರಿದ್ದಾರೆ ಅಂತ. ಓಕೆ, ಗಂಡಸರು ಅನ್ನೋದು ದೊಡ್ಡ ಸರ್ಕಲ್ ಇಂದ ರೆಪ್ರೆಸೆಂಟ್ ಮಾಡ್ಬೇಕು. ಅದಕ್ಕೆ ಎಲ್ಲಾ ಎಗಳು ಬಿಗಳಾಗಿವೆ. ಆದ್ರೆ ರಿವರ್ಸ್ ಟ್ರೂ ಅಲ್ಲ, ಕೆಲವು ಬಿಗಳು ಮಾತ್ರ ಎಗಳಾಗಿವೆ. ಅಂದ್ರೆ ಕೆಲವು ಗಂಡಸರು ಮಾತ್ರ ತಂದೆಯರಾಗಿದ್ದಾರೆ, ಇನ್ನು ಉಳಿದಿರೋ ಗಂಡಸರು ತಂದೆಯರಾಗಿರದೇ ಇರಬಹುದು. ಆ ಪಾರ್ಟ್ ಯಾವ್ದನ್ನ ರಿಪ್ರೆಸೆಂಟ್ ಮಾಡುತ್ತೆ? ಈ ಪಾರ್ಟ್ ನೋಡಿ, ಈ ಪಾರ್ಟ್ ಏನಿದೆ ಖಾಲಿ ಪಾರ್ಟ್, ಇದು ಗಂಡಸರು ಬಟ್ ತಂದೆಯರಾಗದೇ ಇರುವಂತ ಗಂಡಸರು ಅಂತ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಈಗ 3 ತರ ಇನ್ಫಾರ್ಮೇಶನ್ ನ ಪ್ರೆಸೆಂಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಇದೇ ತರ ಇನ್ನೊಂದು ಇನ್ಫಾರ್ಮೇಶನ್ ನೋಡೋಣ. ಓಕೆ, ಇಲ್ಲಿ ನೋಡಿ 3 ಸರ್ಕಲ್ ಆಫ್ ಇನ್ಫಾರ್ಮೇಶನ್ಸ್ ಬರುತ್ತೆ. ಓಕೆ, ಎ ಅನ್ನೋದು ಗಣಿತವನ್ನು ಇಷ್ಟಪಡುವ ವಿದ್ಯಾರ್ಥಿಗಳು ಅಂತ ಅಂದ್ಕೊಳ್ಳೋಣ. ಓಕೆನಾ? ಬಿ ಅನ್ನೋದು ವಿಜ್ಞಾನವನ್ನು ಇಷ್ಟಪಡುವ ವಿದ್ಯಾರ್ಥಿಗಳು ಅಂದ್ಕೊಳ್ಳೋಣ. ಅಂಡ್ ಅದೇ ತರ ಸಿ ಅನ್ನೋದು ಇಂಗ್ಲಿಷ್ ಅನ್ನು ಇಷ್ಟಪಡುವ ವಿದ್ಯಾರ್ಥಿಗಳು ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ನಾವು ಏನ್ ಮಾಡಿದೀವಿ ಹೇಳಿ, ಈಗ ಸಿ ಬಿಟ್ಟು ಹಾಕಿ ಎ ಮತ್ತೆ ಬಿ ಅಷ್ಟನ್ನೇ ನೋಡಿ, ಅದು ಜಸ್ಟ್ ನಾವು ಪ್ರೀವಿಯಸ್ಲಿ ನೋಡಿದ್ವಲ್ಲ ಆ ಇನ್ಫಾರ್ಮೇಶನ್ ತರ ಎ ಮತ್ತು ಬಿ ಎರಡು ಮರ್ಜ್ ಆಗ್ತಾ ಇದಾವೆ. ಸೊ ಇಲ್ಲಿ ಒಂದು ಪಾರ್ಟ್ ಬರ್ತಾ ಇದೆ, ಇದು ಯಾವ್ದು? ಇದು ಡಿ ಪಾರ್ಟ್ ಅಂತ. ಡಿ ಏನಾಗತ್ತೆ ಆವಾಗ ಅಂತಂದ್ರೆ ಗಣಿತ ಮತ್ತು ವಿಜ್ಞಾನ ಎರಡನ್ನೂ ಇಷ್ಟಪಡುವಂತ ವಿದ್ಯಾರ್ಥಿಗಳು ಅಂತ ಆಗತ್ತೆ ಅವಾಗ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಕೆಲವು ಎಗಳು ಬಿಗಳಾಗಿವೆ. ಇಲ್ಲಿ ನೋಡಿ, ಇದೇ ಇನ್ಫಾರ್ಮೇಶನ್ ಇದು ರಿಪ್ರೆಸೆಂಟ್ ಮಾಡುತ್ತೆ. ಯಾವುದು? ಡಿ. ಅದೇ ರೀತಿ ಕೆಲವು ಬಿಗಳು ಎಗಳಾಗಿವೆ ಅಂದ್ರೆ ಏನು? ಕೆಲವು ವಿಜ್ಞಾನನ ಇಷ್ಟಪಡುವಂತ ಕೆಲವು ವಿದ್ಯಾರ್ಥಿಗಳು ಗಣಿತನೂ ಇಷ್ಟಪಡ್ತಾರೆ, ಮತ್ತೆ ಗಣಿತವನ್ನು ಇಷ್ಟಪಡುವ ಕೆಲವು ವಿದ್ಯಾರ್ಥಿಗಳು ವಿಜ್ಞಾನನೂ ಇಷ್ಟಪಡ್ತಾರೆ. ಆ ಎರಡು ಇನ್ಫಾರ್ಮೇಶನ್ ಡಿ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಎರಡು ಇನ್ಫಾರ್ಮೇಶನ್ ಗಳಿಗೂ ನಾವು ಏನಂತ ಹೇಳ್ಬೋದು? ಈ ಪಿಕ್ಚರಲ್ ರೆಪ್ರೆಸೆಂಟೇಷನ್ ಅಲ್ಲಿ ಡಿ ಸೆಕ್ಷನ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಓಕೆ, ಅದೇ ರೀತಿ ಇಲ್ಲಿ ನೋಡಿ, ಕೆಲವು ಬಿಗಳು ಸಿಗಳಾಗಿವೆ ಅಂಡ್ ಕೆಲವು ಸಿಗಳು ಬಿಗಳಾಗಿವೆ. ಆ ಪಾರ್ಟ್ ಯಾವುದು? ಈ ಪಾರ್ಟ್ ಅಂತ. ಅಂದ್ರೆ ಅದರ ಅರ್ಥ ಏನು? ಕೆಲವು ವಿಜ್ಞಾನವನ್ನು ಇಷ್ಟಪಡುವ ವಿದ್ಯಾರ್ಥಿಗಳು ಇಂಗ್ಲಿಷ್ ಅನ್ನು ಇಷ್ಟಪಡ್ತಾರೆ, ಆರ್ ಕಾಂಟ್ರರಿ ಹೇಳ್ಬೇಕು ಅಂದ್ರೆ ಕೆಲವು ಇಂಗ್ಲಿಷ್ ಇಷ್ಟಪಡುವ ವಿದ್ಯಾರ್ಥಿಗಳು ವಿಜ್ಞಾನವನ್ನು ಇಷ್ಟಪಡ್ತಾರೆ. ಆ ಪಾರ್ಟ್ ಯಾವುದು? ಈ ಪಾರ್ಟ್ ಅದು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಈ ಎರಡು ನೋಡಿ, ಇಲ್ಲಿ ಕೆಲವು ಬಿಗಳು ಸಿಗಳಾಗಿವೆ, ಕೆಲವು ಸಿಗಳು ಬಿಗಳಾಗಿವೆ. ಆ ಪಾರ್ಟ್ ಯಾವುದು? ಈ ಅಂತ, ಈ ಸೆಕ್ಷನ್ ಅದು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಈಗ ಇನ್ನೊಂದು ಸ್ವಲ್ಪ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು 3 ಇನ್ಫಾರ್ಮೇಶನ್ ಇದೆ ನೋಡಿ, ಲಕ್ಷ್ಯ ಕೊಟ್ಟು ನೋಡಿ. ಕೆಲವು ಎಗಳು ಬೇರೆ ಯಾವ ಗುಂಪಿಗೂ ಸೇರಿಲ್ಲ ಅಂದ್ರೆ ಈ ಪಾರ್ಟ್ ಅದು, ಎ ಪಾರ್ಟ್ ಅದು. ನೋಡಿ, ಕೆಲವು ಎಗಳು ಅಂದ್ರೆ ಏನು? ಗಣಿತವನ್ನು ಇಷ್ಟಪಡುವ ಈ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಬೇರೆ ಯಾವುದನ್ನು ಇಷ್ಟಪಡಲ್ಲ ಅಂತ ಅರ್ಥ. ಬೇರೆ ಯಾವ ಗುಂಪಿಗೂ ಸೇರಿಲ್ಲ ಅಂದ್ರೆ ಅದರ ಅರ್ಥ ಏನು? ಈ ಪಾರ್ಟ್ ಅಲ್ಲಿ ಏನ್ ಬರುತ್ತೆ, ಆ ಸ್ಟೂಡೆಂಟ್ಸ್ ಬೇರೆ ಯಾವ ಇದಕ್ಕೂ ಸೇರಲ್ಲ ಅಂದ್ರೆ ಬೇರೆ ಯಾವ ಸಬ್ಜೆಕ್ಟ್ ನು ಇಷ್ಟಪಡಲ್ಲ. ಆ ಪಾರ್ಟ್ ಯಾವುದು? ಎ ಪಾರ್ಟ್. ಎ ಅಂತ ಏನ್ ಕಾಣ್ತಾ ಇದೆ ಆ ಪಾರ್ಟ್. ಇನ್ನು ಬಿ ಪಾರ್ಟ್ ಇದೆ. ಬಿ ಪಾರ್ಟ್ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ. ಇದರಲ್ಲಿ ಒಂದಿಷ್ಟು ಜನ ಇಂಗ್ಲಿಷ್ನು ಇಷ್ಟಪಡ್ತಾರೆ, ಒಂದಿಷ್ಟು ಜನ ಗಣಿತನೂ ಇಷ್ಟಪಡ್ತಾರೆ, ಆದ್ರೆ ಅವರು ವಿಜ್ಞಾನದ ವಿದ್ಯಾರ್ಥಿಗಳು. ಸೊ ಕೆಲವು ವಿಜ್ಞಾನದ ವಿದ್ಯಾರ್ಥಿಗಳು ಬೇರೆ ಯಾವ ಸಬ್ಜೆಕ್ಟ್ನು ಇಷ್ಟಪಡಲ್ಲ ಅಂದ್ರೆ ಅದರ ಅರ್ಥ ಏನು? ಕೆಲವು ಬಿಗಳು ಬೇರೆ ಯಾವ ಗುಂಪಿಗೂ ಸೇರಿಲ್ಲ. ಆ ಗುಂಪು ಯಾವುದು? ಬಿ ಅಂತ. ಅದೇ ರೀತಿ ಸಿ ನಲ್ಲೂ ಕೂಡ ಒಂದಿಷ್ಟು ಪಾರ್ಟ್ ಉಳ್ಕೊಂಡಿದೆ. ಅವ್ರು ಯಾರು ಅಂತಂದ್ರೆ ಕೆಲವು ಸಿಗಳು ಬೇರೆ ಯಾವ ಗುಂಪಿಗೂ ಸೇರಿಲ್ಲ ಅಂದ್ರೆ ಕೆಲವು ಇಂಗ್ಲಿಷ್ ಇಷ್ಟಪಡುವಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಬೇರೆ ಯಾವ ಸಬ್ಜೆಕ್ಟ್ನು ಇಷ್ಟಪಡಲ್ಲ ಅಂತ. ಆ ಪಾರ್ಟ್ ಯಾವುದು? ಈ ಪಾರ್ಟ್.
ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಈ ತರಾನೇ ಸ್ಟೇಟ್ಮೆಂಟ್ ನ ಕೊಟ್ಟು ಈ ಪಿಕ್ಚರ್ ಡ್ರಾ ಮಾಡೋದಕ್ಕೆ ಹೇಳ್ಬಹುದು, ಆರ್ ಈ ಪಿಕ್ಚರ್ ನ ಕೊಟ್ಟು ಆ ಇನ್ಫಾರ್ಮೇಶನ್ ಯಾವುದು ಅಂತಾನು ಕೇಳ್ಬಹುದು. ಆ ತರದ ಪ್ರಾಬ್ಲಮ್ಸ್ ಬರ್ತವೆ. ಅದಕ್ಕೆ ನಾನು ನಿಮ್ಗೆ ಬೇಸಿಕ್ ಆಗಿ ಯಾವ ರೀತಿ ಪಿಕ್ಚರ್ ನ ಇನ್ಫಾರ್ಮೇಶನ್ ಆಗಿ ಮತ್ತೆ ಇನ್ಫಾರ್ಮೇಶನ್ ನ ಪಿಕ್ಚರ್ ಆಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದೀನಿ. ಓಕೆನಾ? ಓಕೆ, ಸೊ ಇನ್ನೊಂದು ಇನ್ಫಾರ್ಮೇಶನ್ ಇದೆ ಇಲ್ಲಿ. ಇನ್ನೊಂದ್ ತರ ರೆಪ್ರೆಸೆಂಟ್ ಮಾಡಬಹುದು. ಒಂದು ದೊಡ್ಡ ಸರ್ಕಲ್, ಅದ್ರೊಳಗೆ 2 ಇಂಡಿಪೆಂಡೆಂಟ್ ಸರ್ಕಲ್. ಈಗ ನಾವು 2 ಇಂಡಿಪೆಂಡೆಂಟ್ ಸರ್ಕಲ್ ಅಂದ್ರೆ ಏನು ಅಂತ ನೋಡಿದೀವಿ. ಓಕೆನಾ? ಈ ಇನ್ಫಾರ್ಮೇಶನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗ್ ಗೊತ್ತಿದೆ ಇದು 2 ಇಂಡಿಪೆಂಡೆಂಟ್ ಸರ್ಕಲ್ ಗಳು ಇದ್ರೆ ಅದರ ಅರ್ಥ ಏನು, ಈ 2 ಇನ್ಫಾರ್ಮೇಶನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಆದ್ರೆ ಅದ್ರ ಜೊತೆಗೆ ನಾವು ಇನ್ನೊಂದನ್ನ ನೋಡಿದೀವಿ, ಏನಂದ್ರೆ ಒಂದು ದೊಡ್ಡ ಸರ್ಕಲ್ ಅದ ಒಳಗೆ ಇನ್ನೊಂದು ಸಣ್ಣ ಸರ್ಕಲ್ ಇತ್ತು, ಪೂರ್ತಿ ಮರ್ಜ್ ಆಗಿತ್ತು. ಅಂದ್ರೆ ಅದರ ಅರ್ಥ ಏನು, ಎಲ್ಲಾ ಬಿಗಳು ಎಗಳಾಗಿವೆ, ಅದೇ ರೀತಿ ಎಲ್ಲಾ ಸಿಗಳು ಎಗಳಾಗಿವೆ. ಕಾಂಟ್ರರಿ ಟ್ರೂ ಅಲ್ಲ, ಕೆಲವು ಎಗಳು ಬಿಗಳಾಗಿವೆ, ಕೆಲವು ಎಗಳು ಸಿಗಳಾಗಿವೆ. ಆ ಕೆಲವು ಪಾರ್ಟ್ ಅನ್ನೋದು ಈ ಬಿ ಪಾರ್ಟ್ ಅಲ್ಲಿ ಮತ್ತೆ ಸಿ ಪಾರ್ಟ್ ಅಲ್ಲಿ ಬರುತ್ತೆ. ಓಕೆ, ಇನ್ನು ಕೆಲವು ಎಗಳು ಏನಿರ್ತಾರೆ ಅವರು ಓನ್ಲಿ ವಿದ್ಯಾರ್ಥಿಗಳಾಗಿರ್ತಾರೆ. ಸೊ ಅದರ ಅರ್ಥ ನೋಡಿ, ಈ ಎ ಅನ್ನೋದು ವಿದ್ಯಾರ್ಥಿಗಳು ಅಂತ ಆದ್ರೆ ಅಂಡ್ ಬಿ ಅನ್ನೋರು ಕ್ರಿಕೆಟ್ ಆಡುವ ವಿದ್ಯಾರ್ಥಿಗಳಾದ್ರೆ ಮತ್ತೆ ಸಿ ಅನ್ನೋರು ಫುಟ್ಬಾಲ್ ಆಡುವ ವಿದ್ಯಾರ್ಥಿಗಳು ಅಂತ ಈ ತರ ನೀವು ರೆಪ್ರೆಸೆಂಟ್ ಮಾಡೋರು ಆದ್ರಿ ಅಂದ್ರೆ ಅದರ ಅರ್ಥ ಏನ್ ಹೇಳಿ, ಕ್ರಿಕೆಟ್ ಆಡುವ ವಿದ್ಯಾರ್ಥಿಗಳು ಮತ್ತು ಫುಟ್ಬಾಲ್ ಆಡುವ ವಿದ್ಯಾರ್ಥಿಗಳು ಏನಾದ್ರೂ ಸಂಬಂಧ ಇದೆಯಾ ಅವ್ರಿಗೆ? ಅವ್ರು ವಿದ್ಯಾರ್ಥಿಗಳು ಅನ್ನೋದು ಅಷ್ಟೇ ಅವರ ಮಧ್ಯೆ ಇರುವಂತ ಕಾಮನ್ ಪಾಯಿಂಟ್. ಆದ್ರೆ ಕ್ರಿಕೆಟ್ ಆಡೋರೇ ವಿದ್ಯಾರ್ಥಿಗಳು ಬೇರೆ, ಫುಟ್ಬಾಲ್ ಆಡೋ ವಿದ್ಯಾರ್ಥಿಗಳೇ ಬೇರೆ, ಈಗ ಇರೋ ಇನ್ಫಾರ್ಮೇಶನ್ ಪ್ರಕಾರ. ಓಕೆನಾ? ಸೊ ಈ ಬಿ ಅನ್ನೋದು ಕ್ರಿಕೆಟ್ ಆಡೋ ವಿದ್ಯಾರ್ಥಿಗಳು, ಸಿ ಅನ್ನೋ ಫುಟ್ಬಾಲ್ ಆಡೋ ವಿದ್ಯಾರ್ಥಿಗಳಾದ್ರೆ ಅವರಿಬ್ಬರನ್ನ ಸಪರೇಟ್ ಸರ್ಕಲ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಮತ್ತೆ ಅವರು ವಿದ್ಯಾರ್ಥಿಗಳು, ಅವರಿಬ್ರು ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರಿಬ್ರು ಸೇರಿ ಒಂದು ದೊಡ್ಡ ಸರ್ಕಲ್, ಅದು ವಿದ್ಯಾರ್ಥಿಗಳು ಅನ್ನೋ ಇನ್ಫಾರ್ಮೇಶನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು? ಔಟರ್ ಸರ್ಕಲ್. ಅದಕ್ಕೆ ಅದನ್ನ ಎದ ಒಳಗಡೆ ಇಟ್ಟಿದೀವಿ. ಸೊ ಇದನ್ನ ಯಾವ ತರ ರೀಡ್ ಮಾಡ್ಬೇಕು ಅಂತ ನೋಡಿ, ಎಲ್ಲಾ ಬಿಗಳು ಎಗಳಾಗಿವೆ ನೋಡಿ, ಎಲ್ಲಾ ಬಿಗಳು ಎಗಳಾಗಿವೆ, ಅದೇ ರೀತಿ ಕೆಲವು ಎಗಳು ಬಿಗಳಾಗಿವೆ. ಕರೆಕ್ಟ್ ಅಲ್ವಾ? ಇನ್ನು ಈ ಸಿಗ್ ಬಂದ್ರೆ ಎಲ್ಲಾ ಸಿಗಳು ಎಗಳಾಗಿವೆ, ಆದ್ರೆ ಕೆಲವು ಎಗಳು ಸಿಗಳಾಗಿವೆ. ಈ 4 ಇನ್ಫಾರ್ಮೇಶನ್ ಆಯ್ತಾ? ಇನ್ನು ಲಾಸ್ಟ್ ಬಿ ಮತ್ತು ಸಿ ಗಳಿಗೆ ಯಾವುದೇ ಸಂಬಂಧ ಇಲ್ಲ. ಇದಂತೂ ನಿಮಗೆ ಗೊತ್ತಿರೋದು. ಇದು ವೆರಿ ಫಸ್ಟ್ ಅಲ್ಲಿ ನಾವು ನೋಡಿದೀವಿ, 2 ಡಿಫರೆಂಟ್ ಸರ್ಕಲ್ ಗಳಿದ್ರೆ ಅದನ್ನ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಸೊ ಇಷ್ಟು ಬೇಸಿಕ್ಸ್ ನ ಇಟ್ಕೊಂಡು ನಾವು ಟ್ರೆಡಿಷನಲ್ ವೆನ್ ಡಯಾಗ್ರಾಮ್ಸ್ ನ ನೋಡೋಣ. ಅದರಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟು ಡಯಾಗ್ರಾಮ್ ನ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. ಓಕೆ, ಸೊ ಪ್ರಾಬ್ಲಮ್ಸ್ ಆನ್ ಟ್ರೆಡಿಷನಲ್ ವೆನ್ ಡಯಾಗ್ರಾಮ್ಸ್. ಸೊ ನೋಡಿ, ಇಲ್ಲಿ ಈ ಫಸ್ಟ್ ಎಕ್ಸಾಂಪಲ್ ಅಲ್ಲೇ ನೋಡಬಹುದು ನೀವು, 3 ಡಿಫರೆಂಟ್ ಜಾಮೆಟ್ರಿಕಲ್ ಫಿಗರ್ಸ್ ನ ಯೂಸ್ ಮಾಡಿದ್ದಾರೆ. ಒಂದು ತ್ರಿಭುಜ ಇದೆ, ಇನ್ನೊಂದು ಆಯತ ಇದೆ, ಇನ್ನೊಂದು ಸರ್ಕಲ್ ಇದೆ. ಓಕೆ, ಅಥವಾ ವೃತ್ತ ಅಂತ ಏನ್ ಕರಿತೀರಾ ಅದು ನೀವು. ಓಕೆನಾ? ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ, 3 ರೇಖಾಕೃತಿಗಳಲ್ಲಿ ಇರುವ ಸಂಖ್ಯೆ ಯಾವುದು? 3ರಲ್ಲೂ ಇರುವಂತ ಸಂಖ್ಯೆ ಯಾವುದು? ನೀವು ಫಿಗರ್ ಈಸಿ ಆಗಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಓಕೆ, ಸೊ ಈ 3ರಲ್ಲಿ ಇರುವಂತದ್ದು ಅಂತ ನೀವು ನೋಡಿದ್ರೆ ನೋಡಿ, ತ್ರಿಭುಜದೊಳಗೂ 4 ಇದೆ, ಆಯತದೊಳಗೂ ಕೂಡ 4 ಇದೆ, ಓಕೆ, ಅಂಡ್ ಸರ್ಕಲ್ ಒಳಗೂ ಕೂಡ 4 ಇದೆ. ಸೊ ಅದು ಎಕ್ಸಾಂಪಲ್, ಇದು ವ್ಯಾಲ್ಯೂ 4 ಅಂತ ಗೊತ್ತಾಗುತ್ತೆ. ಅದನ್ನ ನೀವು ಮ್ಯಾಥಮೆಟಿಕಲಿ ಆರ್ ಲಾಜಿಕಲಿ ಫೈಂಡ್ ಔಟ್ ಮಾಡೋದಾಯ್ತು ಅಂದ್ರೆ, ಈಗ ಸುಮ್ನೆ 7ರಿಂದ 8 ನಂಬರ್ಸ್ ಏನೋ ಇದಾವೆ, ಚಿಕ್ಕ ನಂಬರ್, ಅದಕ್ಕೆ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಕಾಂಪ್ಲೆಕ್ಸ್ ಫಿಗರ್ ಬಂದಾಗ, ಜಾಸ್ತಿ ನಂಬರ್ಸ್ ಬಂದಾಗ ಫೈಂಡ್ ಔಟ್ ಮಾಡೋದು ಕಷ್ಟ. ಓಕೆನಾ? ಸೊ ಅದಕ್ಕೆ ನೀವೇನ್ ಮಾಡ್ಬೋದು ಅಂದ್ರೆ, ಅದಕ್ಕೆ ಒಂದು ಮೆಥಡ್ ಇದೆ. ಅದು ಸೆಟ್ಸ್ ಮೆಥಡ್ ಇಂದ ಆಗ್ಬಹುದು ಅಥವಾ ಟೇಬಲ್ ಮೆಥಡ್ ಇಂದ ಆಗಿರ್ಬೋದು. ಸಿಂಪಲ್ ಆಗಿದ್ರೆ ಸೆಟ್ಸ್ ಇಂದ ಮಾಡಬಹುದು ನೀವು. ಓಕೆನಾ? ಸೊ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ನಿಮ್ಗೆ, ಒಂದು ಸಿಂಪಲ್ ಮೆಥಡ್. ಓಕೆ, ಫಸ್ಟ್ ಏನ್ ಮಾಡಿ, ಈ ತ್ರಿಭುಜ, ಆಯತ ಮತ್ತು ಸರ್ಕಲ್ 3 ಫಿಗರ್ಸ್ ಇದಾವಲ್ವಾ? ಸೊ ಆ 3 ಫಿಗರ್ ನ ನಾನು ಇಲ್ಲಿ ಡ್ರಾ ಮಾಡ್ತೀನಿ. ಒಂದು ತ್ರಿಭುಜ ಆಯ್ತು, ಇನ್ನೊಂದು ಆಯತ ಆಯ್ತು, ಮತ್ತೆ ಇನ್ನೊಂದು ಸರ್ಕಲ್ ಆಯ್ತು ಅಲ್ವಾ? ಸೊ ಈ 3 ಫಿಗರ್ ಅಲ್ಲೂ ಬರುವಂತ ನಂಬರ್ ನ ಬರೆದ್ಬಿಡಿ. ಓಕೆ, ಬರೀ ಈಗ ತ್ರಿಭುಜ ಮಾತ್ರ ನೋಡಿ, ತ್ರಿಭುಜದಲ್ಲಿ ಯಾವ್ಯಾವ ಇದಾವೆ, ಆಯತದಲ್ಲಿ ಬರುತ್ತೋ ಬಿಡುತ್ತೋ ಅದನ್ನ ಯೋಚನೆ ಮಾಡಬೇಡಿ. ತ್ರಿಭುಜದ ಮಾತ್ರ ಕನ್ಸಿಡರ್ ಮಾಡಿ ನೋಡಿ. 1 4 3 5 7 ಅಂದ್ರೆ 1 3 4 5 7 ಈ ಇಷ್ಟು ನಂಬರ್ಗಳು, 5 ನಂಬರ್ಗಳು ತ್ರಿಭುಜದ ಒಳಗೆ ಇದಾವೆ. ಓಕೆನಾ? ಸೊ ತ್ರಿಭುಜದ ಒಳಗೆ ಯಾವ ಇದಾವೆ? 1 3 4 5 7 5 ನಂಬರ್ಗಳು ಇದಾವೆ. ಕರೆಕ್ಟಾ? ಇನ್ನು ಯಾವ್ದಿದೆ ನೆಕ್ಸ್ಟ್? ಆಯತ. ಸೊ ಆಯತನ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ, 4 ನಂಬರ್ಸ್ ಇದಾವೆ ಇಲ್ಲಿ, 2 4 5 6. ಓಕೆನಾ? ಸೊ 2 4 5 6 4 ನಂಬರ್ ಆಯ್ತು.
ಇನ್ನು ಅದೇ ರೀತಿ ಸರ್ಕಲ್ ಒಳಗೆ ಯಾವ್ಯಾವ ನಂಬರ್ ಬರ್ತವೆ ಅಂತ ನೋಡಿ. ಸರ್ಕಲ್ ಒಳಗೆ ಬರೋ ಯಾವ 2 4 3 8 ಅಂಡ್ 2 3 4 8 ಅಂದಂಗೆ ಕರೆಕ್ಟಾ. 2 3 4 8 ಈ ಸೀರೀಸ್ ಅಲ್ಲೇ ಬರಿಬೇಕು ಅಂತಲ್ಲ, ಐಡೆಂಟಿಫೈ ಮಾಡಕ್ ಈಸಿ ಆಗುತ್ತೆ ಅಂತ ಅರ್ಥ. ಈಗ ಅವ್ರು ಕೇಳಿರೋದು ಯಾವುದು, ಮೂರೂ ರೇಖಾಕೃತಿಗಳಲ್ಲಿ ಇರುವ ಸಂಖ್ಯೆ ಯಾವುದು. ಈಗ ನೋಡಿ, ಈ ಸಪರೇಟ್ ಆಗಿ ಯಾವ್ಯಾವ ರೇಖಾಕೃತಿಗಳಲ್ಲಿ ಯಾವ್ಯಾವ ನಂಬರ್ಸ್ ಬರ್ತವೆ ಅನ್ನೋದನ್ನ ಎಲ್ಲ ಬರ್ದಾಯ್ತು ನಾವು. ಮೂರೂದ್ರಲ್ಲೂ ಇರಬೇಕು ಅಂದ್ರೆ ಈ ಮೂರರಲ್ಲೂ ಇರುವಂತ ನಂಬರ್ನ ಹುಡುಕಿ. ಮೂರರಲ್ಲಿ ಇರುವಂತ ನಂಬರು 4 ಆಗುತ್ತೆ ನಿಮಗೆ. ಈ 4 ಒಂದನ್ನ ಬಿಟ್ರೆ ಬೇರೆ ಯಾವ ನಂಬರು ಕೂಡ ಮೂರರಲ್ಲೂ ಇಲ್ಲ. ಓಕೆನಾ. ಸೊ 4 ಈ ನಂಬರು ಮೂರು ರೇಖಾಕೃತಿಗಳಲ್ಲಿ ಅಪಿಯರ್ ಆಗುವಂತದ್ದು ಅಂತ ಆಪ್ಷನ್ ಬಿ. ಸೊ ಇದನ್ನ ನಿಮಗೆ ಕಾಂಪ್ಲೆಕ್ಸ್ ಫಿಗರ್ಸ್ ಬಂದಾಗ ಟೇಬಲ್ ಥ್ರೂ ಕೂಡ ಮಾಡ್ಕೋಬಹುದು. ಈಸಿ ಇದ್ದಾಗ ಈ ತರ ಮಾಡಿ, ಇಲ್ಲ ಕಾಂಪ್ಲೆಕ್ಸಿಟಿ ಬಂದಾಗ ಟೇಬಲ್ ಥ್ರೂ ಮಾಡಿ. ಓಕೆ, ಇನ್ನೊಂದು ಪ್ರಾಬ್ಲಮ್ ನ ನಾವು ಟೇಬಲ್ ಮುಖಾಂತರ ಸಾಲ್ವ್ ಮಾಡೋದು ಹೆಂಗೆ ಅಂತ ನೋಡೋಣ. ಅದು ಕೂಡ ಒಂದು ಇಂಪಾರ್ಟೆಂಟ್ ಅಂಡ್ ಈಸಿ ಮೆಥಡ್ ಇರುತ್ತೆ. ಓಕೆನಾ. ಇಲ್ಲಿ ಅದೇ ಸೇಮ್ ಟೈಪ್ ಆಫ್ ಕ್ವಶನ್ ಇದೆ, ಬಟ್ ಇಲ್ಲಿ ಜಾಮೆಟ್ರಿಕಲ್ ಫಿಗರ್ ಓನ್ಲಿ ಸ್ಕ್ವೇರ್ ಇದೆ. ಓಕೆ, ಚೌಕ ಮಾತ್ರ ಕೊಟ್ಟಿದ್ದಾರೆ. 3 ಡಿಫರೆಂಟ್ ಚೌಕಗಳಿದಾವೆ ಇಲ್ಲಿ. 3 ಆಟಗಳನ್ನು ಆಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುವ ಗುಂಪು ಯಾವುದು? 3 ಆಟಗಳನ್ನು ಆಡುವಂಥದ್ದು. ಈಗ ಒಂದೊಂದು ಸ್ಕ್ವೇರು ಒಂದೊಂದು ಆಟನ ಆಡುವಂತ ಗುಂಪುಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈಗ 3 ಗೇಮ್ಗಳ ಹೆಸರನ್ನ ಬರ್ಕೊಂಡ್ಬಿಡಿ. ಫಸ್ಟ್ ಒಂದು ಕಬಡ್ಡಿ ಇದೆ, ಮತ್ತೆ ಕ್ರಿಕೆಟ್ ಇದೆ. ಓಕೆನಾ. ಸೊ ಕ್ರಿಕೆಟ್ ಅಂಡ್ ದೆನ್ ಫೈನಲಿ ಫುಟ್ಬಾಲ್. ಓಕೆನಾ. ಇಷ್ಟು ಬರ್ಕೊಂಡ್ಬಿಡಿ. ಫುಟ್ಬಾಲ್ ಆಯ್ತು. ಓಕೆ, ಸೊ ಒಂದೊಂದೇ ಸರ್ಕಲ್ ಒಳಗಿರೋ ನಮ್ ಕ್ಯಾರೆಕ್ಟರ್ಸ್ ನ ಬರಿತಾ ಹೋಗಿ. ಇಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಇದಾವೆ. ಬೇರೆ ಸರ್ಕಲ್ ಇನ್ನೊಂದು ಲೈನ್ ಅದ್ರ ಒಳಗಡೆ ಬರ್ತಾ ಇದೆ, ಅದೇನು ತಲೆ ಕೆಡ್ಸ್ಕೋಬೇಡಿ. ಜಸ್ಟ್ ಕಬಡ್ಡಿ ಅನ್ನೋ ಸರ್ಕಲ್ ಒಳಗಡೆಗೆ ಯಾವ್ಯಾವ ಬರ್ತಾವೆ ಅನ್ನೋದನ್ನ ನೋಡಿ. ಓಕೆ, ಬಿ ಸಿ ಡಿ ಇ ಕಬಡ್ಡಿ ಅನ್ನೋ ಸರ್ಕಲ್ ಒಳಗೆ ಬರುವಂತವು ಬಿ ಸಿ ಡಿ ಅಂಡ್ ಇ 4. ಇನ್ನು ಕ್ರಿಕೆಟ್ ಬರೋಣ. ಈ ಸರ್ಕಲ್ ಅಷ್ಟೇ ನೋಡಿ, ಇಲ್ಲಿಯೂ ಕೂಡ 4 ಇದಾವೆ. ಇ ಎಫ್ ಅಥವಾ ಡಿ ಇ ಎಫ್ ಜಿ. ಓಕೆನಾ. ಡಿ ಇ ಎಫ್ ಅಂಡ್ ಜಿ ಕರೆಕ್ಟಾ. ಇನ್ನು ಫುಟ್ಬಾಲ್ ಸರ್ಕಲ್, ಇಲ್ಲೂ ಕೂಡ 4 ಇದಾವೆ. ಎ ಬಿ ಡಿ ಜಿ. ಎ ಬಿ ಡಿ ಜಿ ನೋಡಿ. 4ರಲ್ಲೂ ಸಾರಿ 3ರಲ್ಲೂ ಇರುವಂತವು ಯಾವ ಕ್ಯಾರೆಕ್ಟರ್ ಇದೆ ಇಲ್ಲಿ? ಯಾವುದೇ ಕ್ಯಾರೆಕ್ಟರ್ ಡಿ ಒಂದನ್ನ ಬಿಟ್ರೆ ಬೇರೆ ಯಾವ ಕ್ಯಾರೆಕ್ಟರ್ 3ರಲ್ಲೂ ಇರೋ ಅಂತದ್ದು ಇಲ್ಲ ಅಲ್ವಾ. ಸೊ ನೀವು ಈಸಿಲಿ ಫೈಂಡ್ ಔಟ್ ಮಾಡಬಹುದು. ಸಿಂಪಲ್ ಇದ್ರೆ, ಇದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಅಷ್ಟೇ. ಡಿ ಅನ್ನೋದು 3 ಗೇಮ್ ನ ಆಡೋ ಅಂತ ವಿದ್ಯಾರ್ಥಿ ಅಂತ. ಅರ್ಥ ಆಯ್ತಾ? ಓಕೆ, ಇನ್ನು ಬೇರೆ ತರ ಪ್ರಾಬ್ಲಮ್ಸ್ ಹೋಗೋಣ. ಈಗ ಇದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಯ್ತಲ್ವಾ. ಇನ್ನು ಇದೇ ತರ ಫಿಗರ್ ನ ನೀವು ಯಾವುದೇ ಜಾಮೆಟ್ರಿಕಲ್ ಫಿಗರ್ ಇರಬಹುದು ಅಂತ ಹೇಳಿದೀನಿ ನಾನು. ಇಲ್ಲಿ 2 ಸರ್ಕಲ್ ಇದೆ, ಒಂದು ಟ್ರಯಾಂಗಲ್ ಇದೆ, ಬೇರೆ ಬೇರೆ ಇನ್ಫಾರ್ಮೇಶನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಬೇಕಾಗಿರೋದು ಏನು ಅಂತ ನೋಡಿ. ಈ ಕೆಳಗಿನ ಆಕೃತಿಯಲ್ಲಿ ನಗರವಾಸಿಗಳಲ್ಲದ ಅಕ್ಷರಸ್ಥ ನೌಕರರನ್ನು ಗುರುತಿಸಿ. ನೋಡಿ, ಈ ಶಬ್ದ ಏನ್ ಕೊಟ್ಟಿದ್ದಾರೆ ಈ ಸೆಂಟೆನ್ಸ್ ಅಲ್ಲಿ, ಏನು ನಗರವಾಸಿಗಳಲ್ಲದ ಅಕ್ಷರಸ್ಥ ನೌಕರರನ್ನು ಅಂತ ಹೇಳಿದ್ದಾರೆ. ಈ ಸೆಂಟೆನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಫಸ್ಟ್ ನೀವು. ಓಕೆ, ಅವಾಗ ನಿಮಗೆ ಅದನ್ನ ಲಾಜಿಕಲಿ ಪ್ರೆಸೆಂಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಈಗ ಈ ಕೊಟ್ಟಿರೋ ಫಿಗರ್ ಅಲ್ಲಿ ಒಂದು ಸರ್ಕಲ್ ಏನಿದೆ, ಈ ಚಿಕ್ಕ ಸರ್ಕಲ್ ಏನಿದೆ ಅದು ಅಕ್ಷರಸ್ಥರು ಅಂತ ಕೊಡ್ತಿದ್ದಾರೆ. ಅಕ್ಷರಸ್ಥರು ಯಾರ್ಯಾರಿದ್ದಾರೆ? ಎ ಬಿ ಡಿ ಇ ಅಕ್ಷರಸ್ಥರು ಇದ್ದಾರೆ ಅವರು. ಓಕೆ, ಅದೇ ರೀತಿ ಈ ಟ್ರಾಂಗಲ್ ಏನಿದೆ, ತ್ರಿಭುಜ ಏನಿದೆ, ಅದು ನಗರವಾಸಿಗಳು ಅನ್ನೋ ಇನ್ಫಾರ್ಮೇಶನ್ ರಿಪ್ರೆಸೆಂಟ್ ಮಾಡ್ತಾ ಇದೆ. ನಗರವಾಸಿಗಳು ಯಾರ್ಯಾರು? ಇ ಮತ್ತೆ ಎಫ್ ಗಳು ನಗರವಾಸಿಗಳು ಅಂತ. ಅದೇ ರೀತಿ ದೊಡ್ಡ ಸರ್ಕಲ್ ಇನ್ನೊಂದಿದೆ, ಅದು ನೌಕರಸ್ಥರು ಅಂತ ಹೇಳ್ತಾ ಇದೆ. ನೌಕರಸ್ಥರು ಯಾರ್ಯಾರಿದ್ದಾರೆ? ಬಿ ಇ ಡಿ ಎಫ್ ಸಿ ಇವರು ನೌಕರಸ್ಥರು. ಈಗ ನೋಡಿ, ಒಂದು ಇನ್ಫಾರ್ಮೇಶನ್ ಇನ್ನೊಂದ್ರೊಳಗೆ ಮರ್ಜ್ ಆಗಿದೆ. ಇಲ್ಲಿ ನೌಕರಸ್ಥರು ನಗರವಾಸಿಗಳಾಗಿರ್ಬೋದು, ನಗರವಾಸಿಗಳು ಅಕ್ಷರಸ್ಥರಾಗಿರ್ಬೋದು, ಏನಾದ್ರೂ ಆಗಿರ್ಬೋದು ಇನ್ಫಾರ್ಮೇಶನ್. ಅಟ್ ದ ಫಸ್ಟ್ ಲುಕ್ ನೋಡಿದ ತಕ್ಷಣ ಇಲ್ಲಿ ಕೇಳಿರೋದ್ರ ಎಲ್ಲಾನು ಸಿಕ್ಬಿಡಲ್ಲ ನಿಮಗೆ ಈಸಿಯಾಗಿ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಡೇಟಾನ ಟೇಬಲ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅವಾಗ ಈಸಿಲಿ ಇಲ್ಲಿ ಏನ್ ಕೇಳಿರ್ತಾರೆ ಅದೆಲ್ಲಾನು ಫೈಂಡ್ ಔಟ್ ಮಾಡೋದು. ಟೇಬಲ್ ರೂಪದಲ್ಲಿ ಹೆಂಗ್ ಪ್ರೆಸೆಂಟ್ ಮಾಡೋದು ಅಂತ ನೋಡಿ. ಇಲ್ಲಿ ಕ್ಯಾರೆಕ್ಟರ್ಸ್ ಎಷ್ಟಿದಾವೆ? ಎ ಬಿ ಸಿ ಡಿ ಇ ಎಫ್ ಅಲ್ವಾ. ಸೊ ಇಷ್ಟೇ ಕ್ಯಾರೆಕ್ಟರ್ಸ್ ಇರೋದು. ಸೊ ಅಷ್ಟು ಕ್ಯಾರೆಕ್ಟರ್ ನ ಒಂದು ಕಾಲಮ್ ಅಲ್ಲಿ ಬರ್ಕೊಂಡ್ಬಿಡಿ, ಕ್ಯಾರೆಕ್ಟರ್ ಯಾವುದು ಅಂತ. ಮತ್ತೆ ಈ 3 ಇನ್ಫಾರ್ಮೇಶನ್ ಅವ್ರ ಬಗ್ಗೆ ಅಲ್ಲಿ ಒಂದು ಕಾಲಮ್ ಆಗಿ ಬರಿತಾ ಹೋಗಿ. ಒಂದೊಂದು ಕಾಲಮ್ ಮುಂದೆ ಎಸ್ ಆರ್ ನೋ ಮಾರ್ಕ್ ಹಾಕ್ತಾ ಹೋಗಿ. ಅವಾಗ ಈಸಿಲಿ ಇನ್ಫಾರ್ಮೇಶನ್ ರೆಪ್ರೆಸೆಂಟ್ ಮಾಡ್ದಂಗ ಆಗುತ್ತೆ. ಓಕೆನಾ. ಒಂದು ನಿಮಿಷ ನೋಡಿ, ಇಲ್ಲಿ ಕ್ಯಾರೆಕ್ಟರ್ ಯಾವುದು ಅಂತ. ಸೊ ಟೇಬಲ್ ತಗೋಬೇಕು ಫಸ್ಟ್ ನಾವು. ಕ್ಯಾರೆಕ್ಟರ್ ಯಾವುದು ಅಂತ ಎ ಇಂದ ಎಫ್ ವರೆಗೂ ಕ್ಯಾರೆಕ್ಟರ್ಸ್ ಇದಾವೆ ಇಲ್ಲಿ.
ಅಲ್ವಾ? ಎ ಇಂದ ಎಫ್ ವರೆಗೂ ಸ್ಮಾಲ್ ಲೆಟರ್ ಎ ಇದೆ, ಅದು ಎ ಬಿ ಸಿ ಡಿ ಇ ಅಂಡ್ ಎಫ್. ಓಕೆ, 6 ಕ್ಯಾರೆಕ್ಟರ್ ಇದೆ ಒಟ್ಟಿನಲ್ಲಿ. ಆ ನಂತರ 3 ಡಿಫ್ರೆಂಟ್ ಇನ್ಫಾರ್ಮೇಶನ್ಸ್ ಇದೆ 6 ಕ್ಯಾರೆಕ್ಟರ್ ಬಗ್ಗೆ. ಸೊ ಫಸ್ಟ್ ಏನಿದೆ, ನಾವು ಅಕ್ಷರಸ್ಥರು ಅಂತೀನಿ. ಓಕೆ, ಅಕ್ಷರಸ್ಥರು, ನಗರವಾಸಿಗಳು ಮತ್ತೆ ನೌಕರಸ್ಥರು. ಓಕೆನಾ, ಕರೆಕ್ಟಾ? ಸೊ ಇಷ್ಟು ಇನ್ಫಾರ್ಮೇಶನ್ ನ ಇದ್ರ ಮುಂದೆ ಎಸ್ ಆರ್ ನೋ ಹಾಕ್ತಾ ಹೋಗಿ ಅಷ್ಟೇ. ಓಕೆ, ಲಕ್ಷ ಕೊಟ್ಟು ಕೇಳಿ. ಈಗ ಫಸ್ಟ್ ಏನಿದೆ, ಅಕ್ಷರಸ್ಥರು. ಈ ಅಕ್ಷರಸ್ಥರು ಅನ್ನೋ ಸರ್ಕಲ್ ಒಳಗಡೆಗೆ ಯಾವ್ಯಾವ ಕ್ಯಾರೆಕ್ಟರ್ ಬರ್ತವೆ ಅದಕ್ಕೆ ರೈಟ್ ಮಾರ್ಕ್ ಹಾಕಿ, ಇನ್ನು ಉಳಿದಿದ್ದನ್ನ ಎಲ್ಲಾನು ಕ್ರಾಸ್ ಮಾರ್ಕ್ ಹಾಕಿ. ಓಕೆನಾ? ಎ ಬಿ ಇ ಡಿ ಆರ್ ಎ ಬಿ ಡಿ ಇ ನೋಡಿ, ಎ ಬಿ ಡಿ ಅಂಡ್ ಇ ಇವರು ಅಕ್ಷರಸ್ಥರು. ಸೊ ಇನ್ನು ಉಳಿದವರು ಅವರು ಅಕ್ಷರಸ್ಥರು ಅಲ್ಲ ಅಂತ. ಆಯ್ತಾ? ಆಯ್ತಲ್ವಾ? ಇನ್ನು ನೆಕ್ಸ್ಟ್ ಬರೋಣ, ಯಾರು? ನಗರವಾಸಿಗಳು. ನಗರವಾಸಿಗಳು ಅಂತಂದ್ರೆ ಓನ್ಲಿ ಈ ಟ್ರಾಂಗಲ್ ಅದ ಒಳಗೆ ಬರೋವಂತವ್ರು. ಇ ಅಂಡ್ ಎಫ್ ನಗರವಾಸಿಗಳು, ಇ ಮತ್ತೆ ಎಫ್. ಸೊ ಈ ಎರಡು ಕ್ಯಾರೆಕ್ಟರ್ ನ ಮಾತ್ರ ಎಸ್ ಮಾರ್ಕ್ ಹಾಕಿ, ಇನ್ನು ಉಳಿದಿರೋ 4 ಕ್ಯಾರೆಕ್ಟರ್ ರಾಂಗ್. ಇವ್ರು ಯಾರು ನಗರವಾಸಿಗಳಲ್ಲ. ಓಕೆ, ಇನ್ನು ನೌಕರಸ್ಥರು ನೋಡಿ. ನೌಕರಸ್ಥರು ಅಂದ್ರೆ ದೊಡ್ಡ ಸರ್ಕಲ್ ಬರುತ್ತೆ. ಹಂಗ್ ನೋಡಿದ್ರೆ ಎ ಒಂದನ್ನ ಬಿಟ್ಟು ಎ ಮಾತ್ರ ಈ ದೊಡ್ಡ ಸರ್ಕಲ್ ಅದ ಹೊರಗಡೆ ಇರೋದು. ಸೊ ಎ ಒಂದನ್ನ ಬಿಟ್ಟು ಉಳಿದವ್ರು ಎಲ್ಲರೂ ಕೂಡ ನೌಕರಸ್ಥರು ಅಂತ ಹೇಳ್ತಿದ್ದಾರೆ ಅವರು. ಸೊ ಎ ಒಂದನ್ನ ಕ್ರಾಸ್ ಮಾರ್ಕ್ ಹಾಕಿ, ಉಳಿದಿರೋದ್ರ ಎಲ್ಲಾನು ಎಸ್ ಮಾರ್ಕ್ ಹಾಕಿ. ಆಯ್ತಾ? ಈಗ ಇನ್ನು ಈ ಇನ್ಫಾರ್ಮೇಶನ್ ನೋಡಿದ್ರೆ ಗೊತ್ತಾಗತ್ತೆ, ಅವ್ರು ಏನಾದ್ರೂ ಕೇಳಿ. ಈಗ ಏನ್ ಹೇಳ್ತಿದಾರೆ ಅವರು? ನಗರವಾಸಿಗಳಲ್ಲದ. ನಗರವಾಸಿಗಳಲ್ಲದ ಅಂದ್ರೆ ನಗರವಾಸಿ ಅನ್ನೋ ಕಾಲಮ್ ಅಲ್ಲಿ ಕ್ರಾಸ್ ಮಾರ್ಕ್ ಇರ್ಬೇಕು ಅವ್ರಿಗೆ. ಓಕೆ, ನಗರವಾಸಿಗಳ ಅಲ್ಲ ಅವರು ಅಂತ. ಸೊ ನಗರವಾಸಿಗಳು ಅಲ್ಲದೆ ಇರೋರು ಯಾರ್ಯಾರಿದ್ದಾರೆ ಇಲ್ಲಿ ನೋಡಿ. ಇದು ಸಿ ಒಂದಿದೆ, ಮತ್ತೆ ಎಫ್, ಸಾರಿ ಇದು ಅಕ್ಷರಸ್ಥ ಅಲ್ವಾ, ಇದು ನಗರವಾಸಿಗಳು. ನಗರವಾಸಿಗಳ ಅಲ್ಲದೆ ಇರೋರು ಅಂದ್ರೆ ಈ ಫಸ್ಟ್ 4 ಜನ ಯಾರ್ಯಾರದು? ಎ ಬಿ ಸಿ ಡಿ. ಈಗ ಇಲ್ಲೇ ಬರಿತೀನಿ ನೋಡಿ ನಾನು, ಎ ಬಿ ಸಿ ಅಂಡ್ ಡಿ ಇವರು ನಗರವಾಸಿಗಳ ಅಲ್ಲದೆ ಇರೋರು 4 ಜನ. ಸೊ ಈ ಇನ್ಫಾರ್ಮೇಶನ್ ನೀವು ಫಸ್ಟ್ ಅಲ್ಲೇ ರಿಜೆಕ್ಟ್ ಮಾಡಿದ್ರಿ ಹೋಯ್ತು, ಅವರು ಆ ಇಬ್ರು ಬರೋದೇ ಇಲ್ಲ ಇನ್ ಮುಂದೆ. ಇದು ನಗರವಾಸಿಗಳ ಅಲ್ಲದ, ಇಲ್ಲೇ ಬರೆದ್ ಬಿಡ್ಲಾ, ಈಸಿ ಆಗುತ್ತೆ ಅದು. ಎ ಬಿ ಸಿ ಡಿ ಇವರು ನಗರವಾಸಿಗಳ ಅಲ್ಲದೆ ಇರೋರು. ಇನ್ನು ಈ 4 ಜನರಲ್ಲೇ ಅಕ್ಷರಸ್ಥರು ಯಾರು ಅಂತ ನೋಡ್ಬೇಕು. ಸೊ ಈ 4 ಜನರಲ್ಲಿ ಅಕ್ಷರಸ್ಥರು ಯಾರು? ಅನ್ನೋದಕ್ಕೆ, ಈ ಅಕ್ಷರಸ್ಥ ಅನ್ನೋದಕ್ಕೆ ಯಾರು ರೈಟ್ ಮಾರ್ಕ್ ಇದಾರೆ ಅವರು. ಸೊ ಇಲ್ಲಿ ಸಿ ಅನ್ನೋ ಕ್ಯಾರೆಕ್ಟರ್ ರಿಜೆಕ್ಟ್ ಆಗುತ್ತೆ ಯಾವ್ದು ಬಂದಾಗ? ಅಕ್ಷರಸ್ಥ ಅಂತ ಬಂದಾಗ. ಸೊ ಸಿ ರಿಜೆಕ್ಟ್ ಮಾಡಿದ್ರೆ ಉಳಿದಿದ್ದು ಯಾವುದು? ಎ ಬಿ ಮತ್ತು ಡಿ. ಈಗ 3 ಉಳಿತು ಅಲ್ವಾ? ಸಿನೂ ಕೂಡ ರಿಜೆಕ್ಟ್ ಆಯ್ತು, ಇದು ಕೂಡ ರಿಜೆಕ್ಟ್, ಇದು ಕೂಡ ರಿಜೆಕ್ಟ್. ಇನ್ನು ಉಳಿದಿರೋದೇ 3 ರೋ. ಅದರಲ್ಲಿ ನೌಕರಸ್ಥರು ಯಾರು ಅಂತ ನೋಡ್ಬೇಕು ಲಾಸ್ಟ್ಗೆ. ನೌಕರಸ್ಥರಿಗೆ ನೋಡಿ, ಈ 2ರಲ್ಲೂ ಈ 3 ರೋನಲ್ಲೂ ನೌಕರಸ್ಥ ಅನ್ನೋದಕ್ಕೆ ಎಸ್ ಮಾರ್ಕ್ ಇರೋ 2 ಕ್ಯಾರೆಕ್ಟರ್ ಯಾವುದು? ಬಿ ಮತ್ತೆ ಡಿ. ಸೊ ಕೊನೆಗೆ ಉಳಿದಿರೋದು ಯಾವುದು? ಬಿ ಅಂಡ್ ಡಿ. ಸೊ ದ ಆಪ್ಷನ್ ಈಸ್ ಬಿ ಅಂಡ್ ಡಿ. ಸೊ ಬಿ ಅಂಡ್ ಡಿ ಆರ್ ದೋಸ್ ಪೀಪಲ್, ಅವರು ನಗರವಾಸಿಗಳಲ್ಲ ಮತ್ತೆ ಅಕ್ಷರಸ್ಥ ನೌಕರರು ಅಂತ. ಅರ್ಥ ಆಯ್ತಲ್ವಾ? ಸೊ ಈ ಟೇಬಲ್ ರೀತಿ ಇನ್ಫಾರ್ಮೇಶನ್ ರೆಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಇನ್ನೂ ಈಸಿಯಾಗಿ ಈ ಸೆಂಟೆನ್ಸ್ ಅಲ್ಲಿ ಯಾವುದೇ ಕ್ಲಿಷ್ಟತೆ ಕ್ರಿಯೇಟ್ ಮಾಡಿದ್ರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ ಅಲ್ವಾ? ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಇದೇ ತರ, ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಇದೇ ತರದ್ದು ಎಲ್ಲಾ ಪ್ರಾಬ್ಲಮ್ಸ್ ಇರೋದು ಇವಾಗ. ಇಲ್ಲಿಯೂ ಒಂದು ಟ್ರಯಾಂಗಲ್ ಇದೆ, ಒಂದು ಸರ್ಕಲ್ ಇದೆ, ಒಂದು ಸ್ಕ್ವೇರ್ ಇದೆ, ಮತ್ತೆ ಎ ಟು ಎಫ್ ತನಕ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಈ ಕೇಳಿರೋ ಹೇಳಿಕೆಗಳಲ್ಲಿ 4 ಹೇಳಿಕೆಗಳು ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾದದ್ದು ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಸೊ ನಾವು ಟೇಬಲ್ ಹಾಕೊಳ್ಳೇಬೇಕು. ಸಿಂಪಲ್ ಆಗಿ ಟೇಬಲ್ ಹಾಕೊಂಡ್ರೆ ಈಸಿಲಿ ಯಾವ ಹೇಳಿಕೆ ಕರೆಕ್ಟ್ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಮತ್ತೆ ನಾನು ಏನ್ ಮಾಡ್ತೀನಿ, ಕ್ಯಾರೆಕ್ಟರ್ ಯಾವುದು ಅಂತ ಮತ್ತೆ ಎ ಟು ಎಫ್ ಬರ್ಕೊಂಡ್ಬಿಡ್ತೀನಿ. ಎ ಬಿ ಸಿ ಡಿ ಇ ಎಫ್. ಓಕೆ, ಇದಕ್ಕೇನು ಟೈಮ್ ತಗೊಳ್ಳಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಏನೇನು ಟೈಮ್ ತಗೊಳ್ಳಲ್ಲ. ಓಕೆನಾ? ಸೊ ಫಸ್ಟ್ ಸ್ಕ್ವೇರ್ ಇದೆ, ಇನ್ನೊಂದು ಟ್ರಯಾಂಗಲ್ ಇದೆ ಅಂಡ್ ಇನ್ನೊಂದು ಸರ್ಕಲ್ ಇದೆ. ನಾನು ಸಿಂಬಲ್ ಹಾಕಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನೀವು ಬೇಕಾದ್ರೆ ಅಲ್ಲಿ ಚೌಕ, ತ್ರಿಭುಜ ಮತ್ತೆ ವೃತ್ತ ಅಂತ ಬರ್ಕೋಬಹುದು ಕೂಡ, ಈಸಿಲಿ ಅರ್ಥ ಆಗ್ಬೇಕು ಅಂದ್ರೆ ನಿಮ್ಗೆ. ಆದ್ರೆ ಸಿಂಬಲ್ ಹಾಕಿದ್ರೆ ಟೈಮ್ ಸೇವ್ ಆಗುತ್ತೆ ಅಂತ. ಓಕೆ, ಈಗ ಸರ್ಕಲ್, ಸಾರಿ ಇದು ಚೌಕದಲ್ಲಿ ಬರೋ ಕ್ಯಾರೆಕ್ಟರ್ ನ ಎಸ್ ಮಾರ್ಕ್ ಹಾಕಿ, ಇನ್ನು ಉಳಿದಿದ್ದನ್ನ ರಾಂಗ್ ಮಾರ್ಕ್ ಹಾಕ್ಬೇಕು ಆರ್ ಕ್ರಾಸ್ ಮಾರ್ಕ್ ಹಾಕ್ಬೇಕು. ಯಾವ್ಯಾವ್ದು ಬರುತ್ತೆ ಇಲ್ಲಿ? ಎ ಬಿ ಇ. ಈ ಸರ್ಕಲ್, ಸಾರಿ ಸ್ಕ್ವೇರ್ ಮಾತ್ರ ನೋಡಿ, ಎ ಬಿ ಇ. ಎ
ಬಿ ಮತ್ತೆ ಇ ರೈಟ್ ಮಾರ್ಕು. ಇನ್ನು ಉಳಿದಿರೋ 3 ಕ್ರಾಸ್ ಮಾರ್ಕು. ಇನ್ನು ಟ್ರ್ಯಾಂಗಲ್ ಬರೋಣ. ಈಗ ಟ್ರ್ಯಾಂಗಲ್ ಅಲ್ಲಿ 3 ಕ್ಯಾರೆಕ್ಟರ್ ಬರ್ತಾ ಇದೆ. ಯಾವುದು? ಬಿ ಸಿ ಎಫ್. ಓಕೆ, ಬಿ ಒಂದು ಮತ್ತೆ ಸಿ ಒಂದು ಅಂಡ್ ಫೈನಲಿ ಎಫ್ ಒಂದು. ಇನ್ನು ಉಳಿದಿರೋ 3 ನೋ ಅಂತ. ಓಕೆ, ಇನ್ನು ಸರ್ಕಲ್ ಅಲ್ಲಿ 4 ಕ್ಯಾರೆಕ್ಟರ್ ಇದೆ, ಎ ಬಿ ಸಿ ಡಿ. ಓಕೆ, ಫಸ್ಟ್ 4 ಎ ಬಿ ಸಿ ಅಂಡ್ ಡಿ ಅಂಡ್ ಲಾಸ್ಟ್ 2 ನೋ ಅಂತ. ಟೇಬಲ್ ರೆಡಿ ಆಯ್ತು ನೋಡಿ. ವಿದಿನ್ 10-15 ಸೆಕೆಂಡ್ ಟೇಬಲ್ ರೆಡಿ ಆಗಿಬಿಡುತ್ತೆ ನಿಮ್ಗೆ. ಈಗ ಹೇಳಿಕೆಗಳನ್ನು ನೋಡೋಣ. ಎ ಮತ್ತು ಬಿ ಗಳು 3 ಆಕೃತಿಗಳಲ್ಲಿ ಇದಾವೆ ನೋಡಿ. ಎ ಮತ್ತು ಬಿ ಗಳು 3 ಇದಾವ ನೋಡಿ. ಎಗೆ ಒಂದು ಕ್ರಾಸ್ ಮಾರ್ಕ್ ಇದೆ ಅಂದ್ರೆ ಅದರ ಅರ್ಥ ಏನು? 3ಕ್ಕೂ ಕೂಡ ಎಸ್ ಮಾರ್ಕ್ ಇರಬೇಕು. ಎಲ್ಲಾನು ಇದಾವ ಆ ತರ. ಎ ಮತ್ತು ಬಿ ಗಳಿಗೆ ಎ ನೋಡಿ ಒಂದು ಕ್ರಾಸ್ ಮಾರ್ಕ್ ಇದೆ, ಟ್ರ್ಯಾಂಗಲ್ ಅಲ್ಲಿ ಇಲ್ಲ ಅದು ಎ ಅನ್ನೋದು. ಸೊ ಫಸ್ಟ್ ಹೇಳಿಕೆ ತಪ್ಪು. ಎರಡನೇದು ನೋಡೋಣ. ಎ ಬಿ ಸಿ ಗಳು ನೋಡಿ, ಏನೇ ಇಲ್ಲ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಹಂಗಾದ್ರೆ ಈ ಗುಂಪು ಇರೋಕ್ ಸಾಧ್ಯನೇ ಇಲ್ಲ, ನೋಡೋ ಅವಶ್ಯಕತೆನೇ ಇಲ್ಲ ನೀವು. ಓಕೆ, ಇಲ್ಲಿ ಆಲ್ರೆಡಿ ಒಂದರಲ್ಲೇ ಎ ಅನ್ನೋದು ಎಲ್ಲದರಲ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಈ ಗುಂಪು ಎಲ್ಲಾ ಕ್ಯಾರೆಕ್ಟರ್ಗಳು ಎಲ್ಲಾ 3 ಇರೋಕ್ ಸಾಧ್ಯನೇ ಇಲ್ಲ. ಅದು ಏನೇ ಫೇಲ್ ಮಾಡುತ್ತೆ ಇಲ್ಲಿ ಅಲ್ವಾ. ಸೊ ಅದನ್ನು ಬಿಟ್ಟಾಕಿ. ಇನ್ನು ಇಲ್ಲಿಯೂ ಕೂಡ ಅಷ್ಟೇ, ಎಫ್ ಸಿ ಡಿ ಬಿ ಎ ನೋಡಿ. ಈ 2 ಕ್ಯಾರೆಕ್ಟರ್, ಈ 2 ಹೇಳಿಕೆಗಳನ್ನ ನೋಡ್ತಾ ಕುತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಎ ಅನ್ನೋದು ಎಲ್ಲದರಲ್ಲೂ ಇಲ್ಲ ಅಂತ ಆಲ್ರೆಡಿ ಫಸ್ಟ್ ಹೇಳಿಕೆಯಲ್ಲೇ ಪ್ರೂವ್ ಆಗಿ ಹೋಗಿದೆ ನಮ್ಗೆ. ಅದೇ ಎ ಬಿ ನ ಬಿ ಆಪ್ಷನ್ ಅಲ್ಲೂ ಇದೆ, ಸಿ ಆಪ್ಷನ್ ಅಲ್ಲೂ ಎ ಅನ್ನೋದು ಇದೆ. ಅಂದ್ರೆ ಸ್ಟ್ರೇಟ್ ಅವೇ ಯು ಕ್ಯಾನ್ ರಿಜೆಕ್ಟ್ ಬಿ ಅಂಡ್ ಸಿ. ಚೆಕ್ ಮಾಡ್ಲೇಬೇಡಿ ನೀವು. ಲಾಸ್ಟ್ ಇನ್ನು ಡಿ ಆಪ್ಷನ್ ಗೆ ಬನ್ನಿ. ಕೇವಲ ಬಿ ಮಾತ್ರ 3 ಆಕೃತಿಗಳಲ್ಲಿದೆ ನೋಡಿ. ಬಿ ಅನ್ನೋದು 3 ಆಕೃತಿಗಳಲ್ಲೂ ಎಸ್ ಮಾರ್ಕ್ ಇದೆ. ಕೇವಲ ಬಿ ಇದೆಯಾ ಅನ್ನೋದನ್ನ ಮಾತ್ರ ಚೆಕ್ ಮಾಡ್ಬೇಕೀಗ. ಯಾಕಂದ್ರೆ ಅವ್ರು ಹೇಳಿರೋದು ಬಿ ಮಾತ್ರ ಇದೆ, ಬಿ ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ 3ರಲ್ಲೂ ಇಲ್ಲ ಅಂತ ಅಂದಂಗೆ ಅದು. ಸೊ ಅದನ್ನ ಒಂದ್ಸರಿ ಚೆಕ್ ಮಾಡಿ. ಎ ಇಲ್ಲ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಸಿ ಇಲ್ಲ, ಡಿ ಕೂಡ ಇಲ್ಲ, 2 ಇದಾವೆ ಇಲ್ಲಿ, ಇ ಎಫ್. ಸೊ 3ಕ್ಕೂ ಎಸ್ ಮಾರ್ಕ್ ಇರುವಂತ ಯಾವುದೇ ಆಪ್ಷನ್ ಇಲ್ಲಿ ಇಲ್ಲ. ಸೊ ಬಿ ಮಾತ್ರ ಏನು 3 ಆಕೃತಿಗಳಲ್ಲಿ ಇರುವಂತದ್ದು ಅಂತ. ಈ ಟೇಬಲ್ ಹಾಕೊಂಡ್ರೆ ಸಾಲ್ವ್ ಆಗುವಂತ ಕ್ವಶನ್ ಇದು. ಓಕೆ, ಟೇಬಲ್ ಇಲ್ದೇನೆ ಬಿ ಮಾತ್ರ ಎಲ್ಲದರಲ್ಲೂ ಇದೆ ಅನ್ನೋದನ್ನ ಹೇಳೋದು ಸ್ವಲ್ಪ ಕಷ್ಟ. ಓಕೆ ಅಲ್ವಾ. ಓಕೆ, ಸೊ ಇದು ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ಈ ಟೇಬಲ್ ನ ಬಹಳ ಈಸಿಲಿ ಕಡಿಮೆ ಟೈಮ್ ಅಲ್ಲಿ ಸಾಲ್ವ್ ಮಾಡಬಹುದು ನೀವು. ಓಕೆನಾ, ಡ್ರಾ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನಿದೆ ಅಂದ್ರೆ ತುಂಬಾನೇ ಸರ್ಕಲ್ಸ್ ಎಷ್ಟು ಕೊಟ್ಟಿದ್ದಾರೆ? 4 ಸರ್ಕಲ್ ಇದೆ. ಒಂದಕ್ಕೊಂದು ಮರ್ಜ್ ಆಗಿದ್ದಿದೆ, ತುಂಬಾನೇ ಮರ್ಜ್ ಆಗಿದೆ. ಒಂದ್ ಸರ್ಕಲ್ ಸೀರೆ ಉಡುವಂತ ಹುಡುಗಿಯರನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇನ್ನೊಂದ್ ಸರ್ಕಲ್ ಜೀನ್ಸ್ ಅಂಡ್ ಇನ್ನೊಂದ್ ಸರ್ಕಲ್ ಚೂಡಿದಾರ ಹಾಕೊಳ್ಳೋ ಅಂತ ಹುಡುಗಿರ್ನ ರಿಪ್ರೆಸೆಂಟ್ ಮಾಡುತ್ತೆ. ಫ್ರಾಕ್ ಹಾಕೋ ಅಂತ ಹುಡುಗಿರ್ನ ಇನ್ನೊಂದ್ ಸರ್ಕಲ್ ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಕೇಳಿರೋ ಪ್ರಶ್ನೆ ಏನು ಅಂದ್ರೆ, ಯಾವ ಹುಡುಗಿಯೂ ಅಲ್ಲ, ಇದು ಹುಡುಗಿಯು ಮಾತ್ರ ಇದು. ಓಕೆ, ಫ್ರಾಕ್, ಜೀನ್ಸ್ ಮತ್ತು ಚೂಡಿದಾರ 3 ಮಾತ್ರ ಧರಿಸುತ್ತಾಳೆ ಅಂದ್ರೆ ಏನ್ ಹೇಳಿ? ಫ್ರಾಕು, ಜೀನ್ಸು ಮತ್ತೆ ಚೂಡಿದಾರ 3 ಆಪ್ಷನ್ಗೂ ಎಸ್ ಮಾರ್ಕ್ ಇರಬೇಕು. ಮತ್ತೆ ಸೀರೆ ಉಡಬಾರ್ದು ಅಂದ್ರೆ ಏನು? ಸೀರೆಗೆ ಕ್ರಾಸ್ ಮಾರ್ಕ್ ಇರಬೇಕು. ಅಥವಾ ನಾನು ಇದನ್ನ ಎ ಟು ಎಲ್ ಎಂ ತನಕ ಇದಾವೆ. ಇವು ಒಂದು 12-13 ರೋ ಆಗತ್ತೆ. ಅದು ಟೇಬಲ್ ರೆಪ್ರೆಸೆಂಟೇಷನ್ ಗೆ ಕಷ್ಟನೇ ಅದು. ಓಕೆ, ಒಂದ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದು. ಅದಕ್ಕೆ ನಾನು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದೆ ನಿಮಗೆ, 3 ಗುಂಪು ಮಾಡ್ಕೊಂಡು ಕೂಡ ಬರಿಬಹುದು ಅಂತ ಹೇಳಿದ್ನಲ್ಲ, ಆ ತರ ಬರ್ಕೊಳ್ಳೋಣ. ಯಾಕಂದ್ರೆ ಸರ್ಕಲ್ ಅಲ್ಲಿ ಕಡಿಮೆ ಕ್ಯಾರೆಕ್ಟರ್ಸ್ ಇದಾವೆ. ಇಷ್ಟು ಕ್ಯಾರೆಕ್ಟರ್ ನ ನೀವು ರೋ ಕಾಲಮ್ ವೈಸ್ ಬರಿತಾ ಹೋದ್ರಿ ಅಂದ್ರೆ ಅದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ. ಅದಕ್ಕೆ ಇದನ್ನ ಫಸ್ಟ್ ಮೆಥಡ್ ಏನ್ ಯೂಸ್ ಮಾಡಿದ್ವಿ ಆ ತರ ಸಾಲ್ವ್ ಮಾಡೋಣ. ಓಕೆನಾ. ಸೊ ಸೀರೆ, ಫ್ರಾಕು, ಚೂಡಿದಾರ, ಜೀನ್ಸ್ ಅಂತ 4 ಇದನ್ನ ಬರಿತೀನಿ ಇಲ್ಲಿ ಆಪ್ಷನ್ ನ. ಓಕೆನಾ, ಸೀರೆ, ಚೂಡಿದಾರ, ಓಕೆ, ಆರ್ ಜೀನ್ಸ್ ಸೆಕೆಂಡ್ ಅಲ್ವಾ, ಜೀನ್ಸು, ಓಕೆ, ಮತ್ತೆ ಚೂಡಿದಾರ, ಅಂಡ್ ದೆನ್ ಫೈನಲಿ ಯಾವ್ದಿದೆ? ಫ್ರಾಕ್ ಅಂತ ಒಂದಿದೆ. ಸೊ ಈ 4 ಡಿಫ್ರೆಂಟ್ ಸರ್ಕಲ್ಸ್ ಇಲ್ಲಿ ಇದಾವಲ್ವಾ. ಸೊ ಸರ್ಕಲ್ ಒಳಗಿರೋ ಕ್ಯಾರೆಕ್ಟರ್ ನ ಕೌಂಟ್ ಮಾಡಿ ಮುಂದೆ ಬರ್ಕೊಳ್ಳೋದು ಈಸಿ, ಅದು ಬೇಗ ಮುಗಿದೋಗುತ್ತೆ ಅದು. ಓಕೆ, ಅದೇ ರೀತಿ ಬರಿತಾ ಹೋಗೋಣ. ಸೀರೆ ಅನ್ನೋ ಸರ್ಕಲ್ ಮಾತ್ರ ನೋಡಿ. ಈಗ ಇವೆಲ್ಲ ಒಂದಕ್ಕೊಂದು ಮರ್ಜ್ ಆಗಿದಾವ, ಅದೇನು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಸೀರೆ ಅನ್ನೋ ಸರ್ಕಲ್ ಒಳಗೆ ಎಷ್ಟು ಕ್ಯಾರೆಕ್ಟರ್ ಬರ್ತವೆ ಅಂತ ಫಸ್ಟ್ ನೋಡಿ. 1 2 3 4 5 6 7. ಓಕೆ, ಎ ಬಿ ಇ ಎಫ್ ಬರಿತೀನಿ ಮೊದಲು. ಎ ಬಿ ಇ ಎಫ್ 4 ಕ್ಯಾರೆಕ್ಟರ್ ಆಯ್ತಾ. ಇನ್ನು 3 ಇದೆ. ಯಾವುದು? ಡಿ ಜಿ ಐ. ಓಕೆ,
ಡಿ ಜಿ ಐ. ಸೀಕ್ವೆನ್ಸ್ ಅಲ್ಲೇ ಬರೀಬೇಕು ಅಂತಿಲ್ಲ, ಕ್ಯಾರೆಕ್ಟರ್ಸ್ ಗೊತ್ತಿರ್ಬೇಕು ನಿಮಗೆ ಅಷ್ಟೇ. ಇನ್ನು ಜೀನ್ಸ್ ಈ ಸರ್ಕಲ್ ಬರೋಣ. ಇಲ್ಲಿ ಎಷ್ಟಿದಾವೆ ಅಂತ ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ತಪ್ಪ ಆಗ್ಬಾರ್ದು ಅಂತ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ, 7 ಇದೆ, ಕರೆಕ್ಟಾ? ಸೊ ಬಿ ಸಿ ಇ ಎಫ್ ಜಿ ಎಚ್ ಜೆ. ಓಕೆ, ಬಿ ಸಿ ಇ ಎಫ್ ಜಿ ಎಚ್ ಅಂಡ್ ಫೈನಲಿ ಜೆ ಅಂತ ಇದೆ. ಓಕೆ, ಇದು ಯಾವ ಇದರಲ್ಲಿ ಬರುವಂತದ್ದು? ಜೀನ್ಸ್ ಅನ್ನೋ ಸರ್ಕಲ್ ಒಳಗೆ. ಹಂಗೆ ಚೂಡಿದಾರ ಸರ್ಕಲ್ ನೋಡಿ, ಎಷ್ಟು? 4, 3, 7 ಎಲ್ಲದರಲ್ಲೂ 7 ಇದಾವೆ ಅನ್ಸುತ್ತೆ. 7 ಇದಾವೆ ಇಲ್ಲಿ. ಓಕೆ, ಸೊ ಎಫ್ ಜಿ ಎಚ್ ಜೆ, ಎಫ್ ಜಿ ಎಚ್ ಜೆ, ಓಕೆ, ಐ ಎಲ್ ಎಂ. ಓಕೆ, ಐ ಎಲ್ ಎಂ. ಇದನ್ನ ನಾನು ಟೇಬಲ್ ಯಾಕೆ ರೆಪ್ರೆಸೆಂಟ್ ಮಾಡ್ಲಿಲ್ಲ ಅಂದ್ರೆ, ಇದು 12, 13 ಕ್ಯಾರೆಕ್ಟರ್ಸ್ ಆಗುತ್ತೆ. ಅವು ಎಲ್ಲದಕ್ಕೂ ಟಿಕ್ ಮಾಡ್ತಾ ಕೂರೋದು, ರೈಟ್ ರಾಂಗು ಮಾಡ್ತಾ ಕುತ್ಕೊಳ್ಳೋಕೆ ಇನ್ನೂ ಟೈಮ್ ಜಾಸ್ತಿ ಹಿಡಿಯುತ್ತೆ, ಅದಕ್ಕೆ. ಓಕೆನಾ? ಫ್ರಾಕ್, ಫ್ರಾಕ್ ಅನ್ನೋದು ಈ ಸರ್ಕಲ್, ಇಲ್ಲಿಯೂ ಕೂಡ 7 ಕ್ಯಾರೆಕ್ಟರ್ ಇದೆ. ಡಿ ಇ ಜಿ ಐ ಜೆ. ಓಕೆ, ಇ ಡಿ ಜಿ ಐ ಜೆ, ಇ ಡಿ ಜಿ ಐ ಜೆ ಕೆ ಎಲ್, ಕೆ ಎಲ್. ಈಗ ಅವ್ರು ಹೇಳಿರೋದು ಏನಿದೆ ಅಂದ್ರೆ, ಯಾವ ಹುಡುಗಿ ಫ್ರಾಕು, ಜೀನ್ಸು ಮತ್ತೆ ಚೂಡಿದಾರ ಧರಿಸ್ತಾಳೆ, ಆದ್ರೆ ಸೀರೆ ಧರಿಸಬಾರ್ದು, ಯಾಕಂದ್ರೆ ಈ 3 ಮಾತ್ರ ಧರಿಸುತ್ತಾಳೆ ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಏನು? ಈ 3ರಲ್ಲೂ ಇರಬೇಕು, ಸೀರೆಯಲ್ಲಿ ಇರಬಾರ್ದದು, ಆ ತರದ ಕ್ಯಾರೆಕ್ಟರ್. ಓಕೆನಾ? ಒಂದೊಂದಾಗೆ ನೋಡ್ತಾ ಹೋಗಿ, ನೀವು ಸಿಂಪಲ್ ಆಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು, ಒಂದೇದು ಬಿಟ್ಟಾಕ್ತೀನಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬಿ ಅನ್ನೋದು 3ರಲ್ಲೂ ಇದೆಯಾ? ಇಲ್ಲ, ಸೊ ಬಿಟ್ಟಾಕಿ ನೋಡಿ, ಸಿಂಪಲಿ ಗೊತ್ತಾಗುತ್ತೆ ಇಲ್ಲಿ. ಸಿ ಅನ್ನೋದು 3ರಲ್ಲೂ ಇದೆಯಾ? ಇಲ್ಲ. ಇ ಅನ್ನೋದು 3ರಲ್ಲಿ ಇದೆಯಾ? ಇಲ್ಲ. ಎಫ್ 3ರಲ್ಲೂ ಇದೆಯಾ? ಇಲ್ಲ. ಜಿ ಅನ್ನೋದು ನೋಡಿ, ಜಿ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಜಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾತ್ರ ಈಗ ನಮಗೆ ಐಡೆಂಟಿಫೈ ಆಯ್ತು. ಏನು ಅಂತಂದ್ರೆ 3ರಲ್ಲೂ ಇರುವಂತದ್ದು, ಜೀನ್ಸು, ಚೂಡಿದಾರು, ಫ್ರಾಕು. ಓಕೆ, ಜಿ ಅನ್ನೋದು 3ರಲ್ಲೂ ಇದೆ, ಆದ್ರೆ ಅದು 4ನೇದ್ರಲ್ಲಿ ಇರಬಾರ್ದು. ಯಾಕೆ ಅಂದ್ರೆ ಅವ್ರು ಏನ್ ಹೇಳ್ತಿದಾರೆ? ಫ್ರಾಕ್, ಜೀನ್ಸ್ ಮತ್ತು ಚೂಡಿದಾರ್ 3ರನ್ನು ಮಾತ್ರ ಧರಿಸುವ ಹುಡುಗಿ, ಅಂದ್ರೆ ಅವಳು ಸೀರೆ ಉಡಬಾರದು. ಅಂದ್ರೆ ಸೀರೆ ಅನ್ನೋ ಸೆಕ್ಷನ್ ಅಲ್ಲಿ ಜಿ ಇರಬಾರ್ದು. ಜಿ ಇದೆಯಾ ಅಂತ ನೋಡಿ, ನೋಡಿ ಜಿ ಅನ್ನೋದು ಸೀರೆ ಸೆಕ್ಷನ್ ಅಲ್ಲಿ ಕೂಡ ಇದೆ. ಹಂಗಾದ್ರೆ ಇದು 4ರಲ್ಲೂ ಇದೆ, 4ರಲ್ಲಿ ಇರಬಾರ್ದು, ಈ 3ರಲ್ಲಿ ಮಾತ್ರ ಇರಬೇಕದು. ಸೊ ಜಿ ಇಸ್ ನಾಟ್ ದ ಆಪ್ಷನ್. ಹೆಚ್ ಅಂಡ್ ಜೆ ಉಳಿದಿದಾವೆ, ಅದನ್ನು ಕೂಡ ಕನ್ಫರ್ಮ್ ಮಾಡಿ. ಹೆಚ್ ಈ 2ರಲ್ಲಿದೆ, 3ನೇದ್ರಲ್ಲಿಲ್ಲ, ಸೊ ಹೆಚ್ ಕೆನಾಟ್ ಬಿ ದ ಆಪ್ಷನ್. ಜೆ ತಗೊಳ್ಳಿ, ಜೆ ಇಲ್ಲಿದೆ, ಇಲ್ಲಿಯೂ ಕೂಡ ಇದೆ, ಸೊ 3ರಲ್ಲೂ ಇದೆ ಜೆ ಅನ್ನೋದು. ಫಸ್ಟ್ ರಲ್ಲಿ ಇದೆ ಅಂತ ಚೆಕ್ ಮಾಡಿ, ಜೆ ಅನ್ನೋದು ಇಲ್ಲ, ಸೊ ದ ಆಪ್ಷನ್ ಈಸ್ ಜೆ. ಜೆ ಅನ್ನೋ ಹುಡುಗಿ ಫ್ರಾಕು, ಜೀನ್ಸು ಮತ್ತೆ ಚೂಡಿದಾರನ ಧರಿಸ್ತಾಳೆ, ಅದರ ಜೊತೆಗೆ ಸೀರೆ ಧರಿಸಲ್ಲ, ಸೀರೆ ಉಡೋಲ್ಲ ಅಂತ. ಅರ್ಥ ಆಯ್ತಾ? ಸೊ ದ ಆಪ್ಷನ್ ಫಾರ್ ದಿಸ್ ಈಸ್ ಜೆ, ಆಪ್ಷನ್ ಬಿ ಜೆ. ಅರ್ಥ ಆಯ್ತಲ್ವಾ ನಿಮಗಿದು? ಓಕೆ, ಸೊ ಇನ್ಫಾರ್ಮೇಶನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನೀವು ಇದನ್ನ ಟೇಬಲ್ ಥ್ರೂ ಕೂಡ ಮಾಡ್ಬೋದು. ನಿಮ್ಗೆ ಅದೇ ಈಸಿ ಅನ್ಸಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಟೇಬಲ್ ಹಾಕೊಳ್ಳಿ. ಆದ್ರೆ ಎ ಇಂದ ಎಲ್ಲಿವರೆಗೂ ಮಾಡ್ಬೇಕಾಗತ್ತೆ ಅಂದ್ರೆ ಕೆ ಎಲ್ ಎಂ, ಜೆ ಕೆ ಎಲ್ ಎಂ ತನಕ ನೀವು ಕ್ಯಾರೆಕ್ಟರ್ ನ ಬರೆದು ಅಷ್ಟಕ್ಕೂ ಕೂಡ ಎಸ್ ಆರ್ ಕ್ರಾಸ್ ಮಾರ್ಕ್ ನ ಹಾಕ್ತಾ ಹೋಗ್ಬೇಕು, 4 ಸೆಕ್ಷನ್ಗೂ ಕೂಡ. ಓಕೆ, ಅದಕ್ಕೆ ಅದು ಟೈಮ್ ಕನ್ಸ್ಯೂಮ್ ಆಗ್ಬಹುದು ಅಂತ ನಾನು ಈ ತರ ಬರೆದೆ. ನಿಮ್ಗೆ ಅದು ಈಸಿ ಅನ್ಸಿದ್ರೆ ಅದನ್ನೇ ಸಾಲ್ವ್ ಮಾಡಿ. ಓಕೆ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಇಲ್ಲಿ ಮತ್ತೆ 3 ಡಿಫರೆಂಟ್ ಫಿಗರ್ಸ್ ಇದೆ. ಶಿಕ್ಷಕ ಮತ್ತು ವೈದ್ಯ ಎರಡೂ ಆಗಿರುವ ಮಹಿಳೆ ಯಾರು? ಈಗ ಸೆಂಟೆನ್ಸ್ ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ 3 ವೃತ್ತಿಗಳನ್ನ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಮಹಿಳೆಯರು ಅನ್ನೋದಿದೆ ಅಲ್ಲ, ಅದು ಈ ಟ್ರ್ಯಾಂಗಲ್ ರಿಪ್ರೆಸೆಂಟ್ ಮಾಡುತ್ತೆ, ಅಂಡ್ ಈ ಸರ್ಕಲ್ ವೈದ್ಯರನ್ನ ರಿಪ್ರೆಸೆಂಟ್ ಮಾಡುತ್ತೆ. ಶಿಕ್ಷಕರು ಅನ್ನೋದು ಈ ಚೌಕದಿಂದ ರಿಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಏನ್ ಕೇಳ್ತಿದಾರೆ ಅವರು? ಶಿಕ್ಷಕ ಮತ್ತು ವೈದ್ಯ ಎರಡೂ ಆಗಿರುವ ಮಹಿಳೆ ಯಾರು ಅಂದ್ರೆ ಅದರ ಅರ್ಥ ಏನು? ಈ 3ರಲ್ಲೂ ಬರೋ ಅಂತ ಕ್ಯಾರೆಕ್ಟರ್ ಯಾವುದು ಅಂತ ಕೇಳ್ತಿದ್ದಾರೆ. ಅದನ್ನೇ ಕೇಳ್ತಿರೋದು ಪ್ರಶ್ನೆ, ಬಟ್ ಈ ಸೆಂಟೆನ್ಸ್ ಬೇರೆ ತರ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನೇ ಲಾಜಿಕಲ್ ಅನಾಲಿಸಿಸ್ ಅಂತ ಕರೆಯೋದು. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸೊ ಈ ಮತ್ತೆ ನಾವೇನ್ ಮಾಡೋಣ? ಮಹಿಳೆಯರು, ವೈದ್ಯರು, ಶಿಕ್ಷಕರು ಅಂತ ಬರ್ಕೋತೀನಿ ನಾನಿಲ್ಲಿ. ಮಹಿಳೆ, ವೈದ್ಯ ಮತ್ತು ಶಿಕ್ಷಕರು. ನಿಮ್ಗೆ ಟೇಬಲ್ ಈಸಿ ಅನ್ಸಿದ್ರೆ ಟೇಬಲ್ ಬರ್ಕೊಳ್ಳಿ, ಇಲ್ಲಿ ಕ್ಯಾರೆಕ್ಟರ್ ತುಂಬಾನೇ ಕಮ್ಮಿ ಇದಾವೆ, ಹಂಗೆ ಬರ್ಕೊಳ್ಳೋಣ ಬೇಕಾದ್ರೆ. ಓಕೆನಾ? ಸೊ ಮಹಿಳೆ, ವೈದ್ಯ ಮತ್ತು ಶಿಕ್ಷಕ.
ಓಕೆನಾ. ಸೊ ಮೂರು ಕ್ಯಾರೆಕ್ಟರ್ ಎಸ್ ಮಾರ್ಕ್ ಇರಬೇಕು. ಟೇಬಲ್ ಹಾಕ್ತಾ ಇದೀವಿ ನಾವಿಲ್ಲಿ. ಪಿ ಕ್ಯೂ ಆರ್ ಎಸ್ ಟಿ ಯು, ಆರ್ ಕ್ಯಾರೆಕ್ಟರ್ ಇದೆ. ಪಿ ಕ್ಯೂ ಆರ್ ಎಸ್ ಟಿ ಯು. ಓಕೆ, ಈಗ ಮಹಿಳೆ, ಮಹಿಳೆ ಅನ್ನೋದು ಈ ಟ್ರಾಂಗಲ್ ಒಳಗೆ ಬರುವಂತ ಕ್ಯಾರೆಕ್ಟರ್. ಪಿ ಕ್ಯೂ ಆರ್ ಮಾತ್ರ ಮಹಿಳೆ ಅನ್ನೋ ಕ್ಯಾರೆಕ್ಟರ್ ರಿಪ್ರೆಸೆಂಟ್ ಮಾಡುತ್ತೆ. ಇನ್ನು ಉಳಿದಿರೋರು ಮಹಿಳೆಯರಲ್ಲ. ಓಕೆ, ಇನ್ನು ವೈದ್ಯ, ವೈದ್ಯರು ಈ ಸರ್ಕಲ್ ಒಳಗೆ ಬರುವಂತದ್ದು ಕ್ಯೂ ಆರ್ ಎಸ್ ಯು. ಓಕೆ, ವೈದ್ಯರು ಯಾರು? ಕ್ಯೂ ಆರ್ ಎಸ್ ಅಂಡ್ ಯು. ಇನ್ನು ಉಳಿದಿರೋ ಎರಡು ಕ್ಯಾರೆಕ್ಟರ್ ವೈದ್ಯರಲ್ಲ. ಇನ್ನು ಶಿಕ್ಷಕರು, ಶಿಕ್ಷಕರು ಅಂದ್ರೆ ಈ ಚೌಕದೊಳಗೆ ಬರುವಂತ ಮೂರು ಕ್ಯಾರೆಕ್ಟರ್ ಆರ್ ಎಸ್ ಟಿ. ಓಕೆ, ಆರ್ ಎಸ್ ಅಂಡ್ ಟಿ. ಇನ್ನು ಉಳಿದಿರೋ ಮೂರು ಕ್ಯಾರೆಕ್ಟರ್ ಶಿಕ್ಷಕರಲ್ಲ. ಸೊ ಶಿಕ್ಷಕ ಮತ್ತು ವೈದ್ಯ ಆಗಿರುವ ಮಹಿಳೆ ಯಾರು? ಶಿಕ್ಷಕ ವೈದ್ಯ ಎರಡೂ ರೈಟ್ ಮಾರ್ಕ್ ಆಗಿರ್ಬೇಕು. ಅದರ ಜೊತೆಗೆ ಮಹಿಳೆ ಕೂಡ ರೈಟ್ ಮಾರ್ಕ್ ಆಗಿರ್ಬೇಕು. ಅಂದ್ರೆ ಮೂರೂನು ರೈಟ್ ಮಾರ್ಕ್ ಆಗಿರ್ಬೇಕು. ಸೊ ಶಿಕ್ಷಕ ಮತ್ತು ವೈದ್ಯ ಆಗಿರುವ ಮಹಿಳೆ ಆರ್ ಅಂತ. ಇನ್ನು ಉಳಿದಿರೋ ಯಾವ ಕೂಡ ಆ ತರ ಮೂರು ರೈಟ್ ಮಾರ್ಕ್ ಆಗಿರುವಂತ ಆಪ್ಷನ್ಸ್ ಇಲ್ಲ ಇಲ್ಲಿ. ಸೊ ಆಪ್ಷನ್ ಸಿ, ಆರ್ ಇಸ್ ದ ಆನ್ಸರ್. ಓಕೆ, ಇನ್ಫಾರ್ಮೇಶನ್ ರಿಪ್ರೆಸೆಂಟೇಶನ್ ಹೆಂಗೆ ಅಂತ ಗೊತ್ತಾಯ್ತಲ್ವಾ? ಓಕೆ, ಕ್ವಿಕ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ಚೌಕ, ವೃತ್ತ, ತ್ರಿಭುಜ ಮತ್ತು ಆಯತ ನಾಲ್ಕರಲ್ಲೂ ಇರುವ ಸಂಖ್ಯೆ ಯಾವುದು? ಈಗ ಇದು ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ ಏನು ಅಂತ ಹೇಳಿಲ್ಲ ಅವರು. ಒಂದಿಷ್ಟು ಜಾಮೆಟ್ರಿಕಲ್ ಫಿಗರ್ಸ್ ನ, 4 ಡಿಫ್ರೆಂಟ್ ಜಾಮೆಟ್ರಿಕಲ್ ಫಿಗರ್ಸ್ ನ ಕೊಟ್ಟು ನಂಬರ್ಸ್ ಬರೆದಿದ್ದಾರೆ ಇಲ್ಲಿ. ಈ ನಂಬರ್ಗಳಲ್ಲಿ ಈ 4ರಲ್ಲೂ ಸಿಗೋ ಅಂತ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕಿದೆ ನಾವು. ಎಷ್ಟು ಟೋಟಲ್ ನಂಬರ್ಸ್ ಇದೆ ಇಲ್ಲಿ? 1 ರಿಂದ 8ರವರೆಗೂ ಇದೆ. ಸೊ ನಂಬರ್ಸ್ ಅಂತ ಬರೀತೀನಿ. ನಂಬರ್ಸ್ ಮತ್ತೆ ಸಿಂಬಲ್ಸ್ ಯಾವ್ಯಾವ ಇದಾವೆ ಅಥವಾ ಜಾಮೆಟ್ರಿಕಲ್ ಫಿಗರ್ಸ್ ಯಾವ ಇದಾವೆ? ಒಂದು ಸರ್ಕಲ್ ಇದೆ, ಒಂದು ಆಯತ ಇದೆ, ಒಂದು ಚತುರ್ಭುಜ ಅಂದ್ರೆ ಚೌಕ ಇದೆ, ಇನ್ನೊಂದು ತ್ರಿಭುಜ ಇದೆ. ಓಕೆ, ಸೊ ಹಂಗೆ ಬರೆದ್ ಬಿಡ್ತೀನಿ. ಒಂದು ಸರ್ಕಲ್, ಒಂದು ತ್ರಿಭುಜ, ಇನ್ನೊಂದು ಚೌಕ ಮತ್ತು ಆಯತ. ಆಯತ ಅಂತಂದ್ರೆ ಎರಡು ಸೈಡ್ಗಳು, ಅಪೋಸಿಟ್ ಸೈಡ್ಗಳು ಮಾತ್ರ ಈಕ್ವಲ್ ಆಗಿರ್ತವೆ. ಚೌಕ ಅಂದ್ರೆ 4 ಈಕ್ವಲ್ ಆಗಿರ್ತವೆ. 4 ಡಿಫ್ರೆಂಟ್ ಫಿಗರ್ಸ್ ಇದೆ. ನಂಬರ್ಸ್ ಎಷ್ಟಿದೆ? 1 2 3 4 5 6 7 ಅಂಡ್ 8. 8ರವರೆಗೂ ಮಾತ್ರ ಇದೆ ಅಲ್ವಾ? ಓಕೆ, ಸೊ ಒಂದೊಂದಾಗಿ ಫಿಲ್ ಅಪ್ ಮಾಡ್ತಾ ಹೋಗಿ. ಸರ್ಕಲ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. 1 2 3 6. ಓಕೆ, 1 2 3 6 ಅಂದ್ರೆ 6 ಒಂದು ಎಸ್ ಮಾರ್ಕ್ ಇದೆ, 7 8 ಗೆ ರಾಂಗ್ ಮಾರ್ಕ್ ಹಾಕ್ದೆ ನಾನು. ತ್ರಿಭುಜದಲ್ಲಿ ಯಾವ್ಯಾವ ಇದೆ ಅಂತ ನೋಡಿ. 3 5 6 7. ಓಕೆ, ಸೊ 3 5 6 7. ಓಕೆ, ಇನ್ನು ಉಳಿದಿರೋದು ಎಲ್ಲಾನು ರಾಂಗ್ ಮಾರ್ಕ್ ಅಥವಾ ಕ್ರಾಸ್ ಮಾರ್ಕ್. ನೆಕ್ಸ್ಟ್ ಚೌಕ. ಚೌಕ ನೋಡಿ, ಚೌಕದಲ್ಲಿ ಮಿಸ್ಟೇಕ್ ಮಾಡಬೇಡಿ. ಚೌಕದಲ್ಲಿ ಯಾವ್ಯಾವ ನಂಬರ್ ಜಾಸ್ತಿ ಇದೆ ಇಲ್ಲಿ? 2 3 4 6 7 8. ಓಕೆ, 2 3 4 6 7 8. ಓಕೆನಾ? ಇನ್ನು ಆಯತದಲ್ಲಿ ಬರೋಣ. ಆಯತದಲ್ಲಿ 2 ಬರುತ್ತೆ, 4 and 6. 4 and 6 ಮಾತ್ರ 2 ರೈಟ್ ಮಾರ್ಕ್ ಇದೆ. ಇನ್ನು ಉಳಿದಿರೋ ಎಲ್ಲಾನು ಏನಿದೆ ಇಲ್ಲಿ? ಕ್ರಾಸ್ ಮಾರ್ಕ್. ಎಸ್, ಟೇಬಲ್ ಇಸ್ ರೆಡಿ. ಏನ್ ಕೇಳಿದಾರೆ ಅವರು? ಚೌಕ, ವೃತ್ತ, ತ್ರಿಭುಜ ಮತ್ತು ಆಯತ 4ಕ್ಕೂ ಎಸ್ ಮಾರ್ಕ್ ಇರಬೇಕು ಅಂತ ನಂಬರ್ನ ಕಂಡುಹಿಡಿಯಬೇಕು. 1 2 3 4 5 6 ಒಂದಿದೆ ಇಲ್ಲಿ. ಓಕೆ, 4ಕ್ಕೂ ಎಸ್ ಮಾರ್ಕ್ ಆಗಿದೆ. ಇನ್ನು ಉಳಿದಿರೋ ಕೂಡ ಇಲ್ಲ. ಸೊ ದ ಆಪ್ಷನ್ ಈಸ್ ಆಪ್ಷನ್ ಸಿ, 4. ಓಕೆ, ಸೊ ಜಸ್ಟ್ ಫಾರ್ ದ ಪ್ರಾಕ್ಟೀಸ್ ಪರ್ಪಸ್ ನೀವು ಬೇರೆ ಬೇರೆ ಎಷ್ಟಾದ್ರೂ ಎಕ್ಸಾಂಪಲ್ಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡಬಹುದು. ಓಕೆನಾ? ಸೊ ಈ ಡೈಗ್ರಾಮ್ ಅಲ್ಲಿ ನಿಮಗೆ ಮತ್ತೆ 4 ಡಿಫರೆಂಟ್ ಜಾಮೆಟ್ರಿಕಲ್ ಫಿಗರ್ ನ ಯೂಸ್ ಮಾಡಿಕೊಂಡು ಒಂದಿಷ್ಟು ನಂಬರ್ಸ್ ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಕ್ವಶನ್ ಏನು ಅಂತ ಕೊಟ್ಟಿಲ್ಲ, ಪ್ರಶ್ನೆ. ನೆಕ್ಸ್ಟ್ ಓಕೆ, 4 ಡಿಫರೆಂಟ್ ಪ್ರಶ್ನೆಗಳನ್ನ ಒಂದೇ ಫಿಗರ್ ಗೆ ರಿಲೇಟೆಡ್ ಕೇಳಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ಒಂದಿಷ್ಟು ಸ್ಪೇಸ್ ಇರ್ಲಿ ಅಂತ ನಾನು ಈ ತರ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದು 8 9 10 ಮತ್ತೆ 11 4 ಪ್ರಶ್ನೆಗಳಿಗೂ ಒಂದೇ ಫಿಗರ್ ಇದು. ಓಕೆ ಅಲ್ವಾ? ಓಕೆ, ಸೊ ಇದನ್ನ ನಾವು 4 ಡಿಫರೆಂಟ್ ಫಿಗರ್ ಅಲ್ಲೂ ಎಸ್ ಆರ್ ನೋ ಮಾರ್ಕಿಂಗ್ ನ ಮಾಡ್ಬಿಟ್ಟು ಟೇಬಲ್ ರೆಡಿ ಮಾಡೋಣ. ಅಂಡ್ ಬೇಸ್ಡ್ ಆನ್ ದಟ್ ಟೇಬಲ್ ಇಲ್ಲಿ ಏನ್ ಪ್ರಶ್ನೆಗಳನ್ನ ಡಿಫರೆಂಟ್ ಪ್ರಶ್ನೆಗಳಿಗೆ ಕೇಳಿದಾರೆ ಆ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಮಾಡಬಹುದು. ಓಕೆನಾ? ಸೊ ಟೇಬಲ್ ಅಲ್ಲಿ 4 ಡಿಫರೆಂಟ್ ಫಿಗರ್ಸ್ ಬರುತ್ತೆ. ಒಂದು ಟ್ರಾಂಗಲ್, ಸರ್ಕಲ್, ಒಂದು ಷಡ್ಭುಜ ಇದೆ, ಇನ್ನೊಂದು ಚೌಕ ಇದೆ. ಓಕೆ, ಸೊ ನಂಬರ್ಸ್ 1 ರಿಂದ 9 ಇದೆ ಅನ್ಸುತ್ತೆ ಇಲ್ಲಿ.
9 ನಂಬರ್ ಇದೆ ಅಲ್ವಾ, ಎಕ್ಸಾಕ್ಟ್ಲಿ 9 ನಂಬರ್ ಇದೆ. ಓಕೆ, ಆ ನಂತರ ಒಂದು ಚೌಕ ಇದೆ, ಇನ್ನೊಂದು ಟ್ರ್ಯಾಂಗಲ್ ಇದೆ, ಒಂದು ಸರ್ಕಲ್ ಇದೆ, ಇನ್ನೊಂದು ಷಡ್ಭುಜ ಇದೆ. ಓಕೆನಾ? ಓಕೆ, ಸೊ ಈಗ ನಂಬರ್ಸ್ ಏನೇನು ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗಿ. ಫಸ್ಟ್ 1 ರಿಂದ 9 ನಂಬರ್ ಬರ್ಕೊಂಡ್ಬಿಡ್ತೀನಿ. 4, 5, 6, 7, 8 ಮತ್ತೆ 9. ಓಕೆ, ಈಗ ಚೌಕಲ್ಲಿ ಯಾವ್ಯಾವ ನಂಬರ್ಸ್ ಇದೆ ಅಂತ ನೋಡಿ. 1 2 3 4 3 2 ಸಾರಿ ಬಂದಿದೆ, ಬಟ್ ನೋ ಪ್ರಾಬ್ಲಮ್. ನೀವು ಒಂದೇ ಸಾರಿ ಅದನ್ನ ಅಲ್ಲಿ ಟೇಬಲ್ ಪ್ರಕಾರ ಒಂದೇ ಮಾರ್ಕಿಂಗ್ ಹಾಕ್ಬೋದಲ್ವಾ. 1 2 3 4 1 2 3 4 ಗೆ ಚೌಕಕ್ಕೆ ಎಸ್ ಮಾರ್ಕ್ ಹಾಕಿ, ಇನ್ನು ಉಳಿದಿರೋರ್ನ ಎಲ್ಲಾನು ಏನ್ ಮಾಡಿ ನೋ ಮಾರ್ಕಿಂಗ್ ಹಾಕಿ. ಓಕೆ, ನಾಟ್ ಪ್ರೆಸೆಂಟ್ ಅಂತ. ಇನ್ನು ಟ್ರ್ಯಾಂಗಲ್ ಅಲ್ಲಿ ಮೂರೇ ನಂಬರ್ಸ್ ಕಾಣಿಸ್ತಾ ಇದಾವೆ ಅಲ್ಲಿ, 3 6 9. ಓಕೆ, ಸೊ 3 6 ಅಂಡ್ 9. ಇನ್ನು ಉಳಿದಿರೋ ಈಸಿಲಿ ಏನ್ ಮಾಡ್ಬೋದು ನೀವು, ಕ್ರಾಸ್. ನೋ, ನಾಟ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಸರ್ಕಲ್ ಅಲ್ಲಿ ಜಾಸ್ತಿ ನಂಬರ್ಸ್ ಇದೆ ಅನ್ಸುತ್ತೆ. ಓಕೆ, ಇಲ್ಲಿ ನೋಡಿ 1 2 3 4 5 6 7 8 9 ಎಲ್ಲ ನಂಬರ್ಸು ಇದಾವೆ. ಸರ್ಕಲ್ ಒಳಗೆ ಎಲ್ಲ ನಂಬರ್ಸು ಇದಾವೆ. ಸೊ 1 2 3 4 5 6 7 8 9 ನೋಡೋ ಅವಶ್ಯಕತೆನೇ ಇಲ್ಲ. ಇನ್ನು ಷಡ್ಭುಜಕ್ಕೆ ಬಂದ್ರೆ ಮೂರೇ ನಂಬರ್ಸ್ ಇದಾವೆ, 4 8 9. ಓಕೆ, ಷಡ್ಭುಜನ ಒಂದ್ ಸ್ವಲ್ಪ ನೀಟಾಗಿ ಡ್ರಾ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಲಿ ಅದು. ಓಕೆ, ಸೊ 4 8 9 4 8 ಅಂಡ್ 9. ಓಕೆ, ಇನ್ ಮಿಕ್ಕಿದ್ದು ಎಲ್ಲಾನು ನಾಟ್ ಪ್ರೆಸೆಂಟ್. ಓಕೆ, ಡನ್. ಈಗ ಟೇಬಲ್ ರೆಡಿ ಆಯ್ತು ನಮ್ದು. ಇನ್ನು ಪ್ರಶ್ನೆಗಳನ್ನು ನೋಡೋಣ ಒಂದೊಂದಾಗಿ, ಏನೇನ್ ಕೇಳಿದ್ದಾರೆ ಅಂತ. ಪ್ರಶ್ನೆಗಳು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದಾವೆ ಇಲ್ಲಿ. 4 ಆಕೃತಿಗಳಲ್ಲಿ ಇರುವ ಸಂಖ್ಯೆ ಯಾವುದು? ಇದು ಕಾಮನ್ ಆಗೇ ಇದೆ. ಓಕೆ, 4 ಆಕೃತಿಗಳಲ್ಲೂ ಇರೋ ಕಾಮನ್ ಸಂಖ್ಯೆ ಯಾವುದು ಅಂತ ನೋಡ್ಬೇಕಾದ್ರೆ 4ಕ್ಕೂ ರೈಟ್ ಮಾರ್ಕ್ ಆಗಿರ್ಬೇಕು ಅಂತ ನಂಬರ್ ಯಾವ್ದಿದೆ ಅಂತ ಚೆಕ್ ಮಾಡಿ. ಇದೆಯಾ ಯಾವ್ದಾದ್ರು ನಂಬರ್ ಆತರ ನೋಡಿ, ಒಂದು ಕೂಡ ರಾಂಗ್ ಮಾರ್ಕ್ ಇರಬಾರ್ದು ಅಥವಾ ಕ್ರಾಸ್ ಮಾರ್ಕ್ ಇರಬಾರ್ದು, ಒಂದು ಕೂಡ. ಓಕೆ, ಆತರ ಯಾವ ನಂಬರು ಇಲ್ಲ. ಎಲ್ಲಾ ನಂಬರು ಇನ್ನೊಂದರಲ್ಲಿ ಪ್ರೆಸೆಂಟ್ ಇಲ್ಲದೆ ಇರೋ ತರ ಒಂದ್ ಯಾವ್ದ್ರಲ್ಲೂ ಇಲ್ವೇ ಇಲ್ಲ ಅದು. ಓಕೆ, 4ರಲ್ಲಿ ಇರುವಂತ ಯಾವುದೇ ನಂಬರು ಇಲ್ಲ. ಸೊ ಆಲ್ ದೀಸ್ ಆಪ್ಷನ್ಸ್ ಆರ್ ರಾಂಗ್ ಅಂಡ್ ಯಾವುದು ಅಲ್ಲ ಅನ್ನೋದು ರೈಟ್ ಮಾರ್ಕ್. ಓಕೆ, ಇನ್ನು ಈ 9ನೇ ಪ್ರಶ್ನೆ ನೋಡಿ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. 2 ಆಕೃತಿಗಳಲ್ಲಿ ಲಭ್ಯವಿರುವ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. 2 ಆಕೃತಿಗಳಲ್ಲಿ ಇರಬೇಕು ಅಂದ್ರೆ 2 ಆಕೃತಿಗಳಿಗೆ ಮಾತ್ರ ರೈಟ್ ಮಾರ್ಕ್ ಆಗಿರ್ಬೇಕದು. ಅಂತ ಸಂಖ್ಯೆಗಳನ್ನ ತಗೊಂಡು ಅದನ್ನ ಕೂಡಿಸ್ಬೇಕು, ಅದರ ಮೊತ್ತ ಎಷ್ಟು ಅಂತ ಹೇಳ್ಬೇಕು. ಅದು ಅದರ ಆನ್ಸರ್. ಓಕೆ ಅಲ್ವಾ? ಓಕೆ, ಸೊ ಈಗ ಟೇಬಲ್ ಇರೋದ್ರಿಂದ ನಮಗೆ ಈಸಿಲಿ ಫೈಂಡ್ ಔಟ್ ಮಾಡಬಹುದು ನಾವು. ಎರಡಕ್ಕೆ ಮಾತ್ರ ರೈಟ್ ಮಾರ್ಕ್ ಆಗಿರುವಂತ ನಂಬರ್ಸ್ ಯಾವ್ಯಾವು ಅಂತ ನೋಡಿ. ಇಲ್ಲಿ ನೋಡಿ 1 2 ಏನಿದೆ, 2ಕ್ಕೆ ರೈಟ್ ಮಾರ್ಕ್ ಇದೆ. 2ಕ್ಕೆ ಇರ್ಬೇಕು, 3 ಆಗಿರಬಾರ್ದು ಅದು. ಓಕೆ, ಸೊ 3 ಅಲ್ಲ, 3 4 ಅಲ್ಲ, ಯಾಕಂದ್ರೆ 4 3ಕ್ಕೆ ರೈಟ್ ಇದೆ. ಓಕೆ, ಇದು 5 ಅಲ್ಲ, ಯಾಕಂದ್ರೆ 5 1ಕ್ಕೆ ಇದೆ. 2ಕ್ಕೆ ಇರ್ಬೇಕದು, ನೆನ್ಪಿಟ್ಕೊಳ್ಳಿ. 1 2 ತಗೊಂಡೆ, 6. ಓಕೆ, 6 ಕರೆಕ್ಟ್ ಆಗಿದೆ. 7 ಇಲ್ಲ, 8 2ಕ್ಕಿದೆ. ಓಕೆ, 8 ಒಂದಿದೆ, 9 ಅಲ್ಲ. ಸೊ 1 2 6 8 ಈ 4 ನಂಬರ್ನ ತಗೊಂಡು 9ನೇ ಪ್ರಶ್ನೆ ಇದು. ಯಾವ್ಯಾವ ನಂಬರ್ ಅದು? 1 + 2 + 6 + 8. 1 2 3 6 9 8 17 2 ರಲ್ಲೂ ಇರುವಂತ ಸಂಖ್ಯೆಗಳ ಮೊತ್ತ 17 ಇದೆಯಾ ಇಲ್ಲಿ? ಓಕೆ, ಆಪ್ಷನ್ ಎ 17 ರೈಟ್ ಮಾರ್ಕ್. ಓಕೆ, ಅದೇ ತರ 10ನೇದು, 3 ಆಕೃತಿಗಳಿಗೆ ಮಾತ್ರ ಸಂಬಂಧಿಸಿದ ಸಂಖ್ಯೆಗಳ ಗುಣಲಬ್ಧ ಎಷ್ಟು? 3 ಆಕೃತಿಗಳಲ್ಲಿ ಎಸ್ ಮಾರ್ಕ್ ಇರಬೇಕು, ಮಾತ್ರ. 4 ಇರಬಾರ್ದು ಅದು, ಮತ್ತೆ 2 ಇರಬಾರ್ದು. 3 ಆಕೃತಿಗಳಲ್ಲಿ ರೈಟ್ ಮಾರ್ಕ್ ಆಗಿರ್ಬೇಕು. ಸೇಮ್ ಮತ್ತೆ ಅದನ್ನೇ ಫಾಲೋ ಮಾಡೋಣ. ಓಕೆ, 3ಕ್ಕೆ ರೈಟ್ ಮಾರ್ಕ್ ಇರುವಂತ ನಂಬರ್ಸ್ ನ ಹುಡ್ಕೊಳ್ಳೋಣ. ಓಕೆ, 1 2 ಅಂತೂ ಅಲ್ಲ. 3 ಇದೆ, ಒಂದು 4 ಇದೆ, 3 ಇದೆ, 4 ಇದೆ. 3 ರೈಟ್ ಮಾರ್ಕ್ ಇರುವಂತವು ನೋಡಿ, ಮತ್ತೆ ಯಾವ್ದಿದೆ? 9 ಇದೆ. ಸೊ 3 4 ಅಂಡ್ 9. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 10ನೇ ಪ್ರಶ್ನೆ. ಈಗ 3ರಲ್ಲೂ ಮಾತ್ರ ಅಪಿಯರ್ ಆಗುವಂತ ಸಂಖ್ಯೆಗಳ ಗುಣಲಬ್ಧ ಅಂತ ಕೇಳಿದ್ದಾರೆ. ಯಾವ್ಯಾವ ಸಂಖ್ಯೆಗಳ ಅಂತ ನೋಡಿದ್ವಿ ನಾವು ಅದನ್ನ? 3 4 ಮತ್ತೆ 9. ಓಕೆ, 3 × 4 × 9. ಓಕೆ, 3 4 12 12 9 108. 108 ಈ 3ರಲ್ಲೂ ಅಪಿಯರ್ ಆಗುವಂತ ಸಂಖ್ಯೆಗಳ ಗುಣಲಬ್ಧ 108. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು
ಎರಡು ಆಕೃತಿಗಳಿಗೆ ಮಾತ್ರ ಸಂಬಂಧಿಸಿದ ಸಂಖ್ಯೆಗಳ ಗುಣಲಬ್ಧ ಎಷ್ಟು. ಈಗ ನಾವು ಆಲ್ರೆಡಿ 9ನೇ ಇದರಲ್ಲಿ ಅದನ್ನ ಮಾಡಿದೀವಿ. ಓಕೆ, ಬಟ್ ಅಲ್ಲಿ ಮೊತ್ತ ಮಾಡಿದೀವಿ, ಅದ್ರ ಗುಣಲಬ್ಧ ಕೇಳಿದಾರೆ ಅವ್ರ 4ನೇ ಪ್ರಶ್ನೆ ನೋಡಿ. ಎರಡು ಆಕೃತಿಗಳಿಗೆ ಮಾತ್ರ ಸಂಬಂಧಿಸಿದ ಸಂಖ್ಯೆಗಳ ಗುಣಲಬ್ಧ. ಸಂಖ್ಯೆಗಳು ಯಾವ್ಯಾವು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅದರ ಗುಣಲಬ್ಧ ಕಂಡುಹಿಡಿಬೇಕು. 1 ಇಂಟು 2 ಇಂಟು 6 ಇಂಟು 8, 2 6 12, 12 8 96. 96 ಈ ಆಪ್ಷನ್ಸ್ ಅಲ್ಲಿ ಇದೆಯಾ? ಓಕೆ, 96 ಇಲ್ಲ. ಸೊ ಹಂಗಾಗಿ ಈ ಆಪ್ಷನ್ ಕೂಡ ಯಾವುದು ಅಲ್ಲ ಅಂತ. ಓಕೆ, 96 ಇದ್ರೆ 96ನ ರೈಟ್ ಮಾರ್ಕ್ ಅಂತ ಹಾಕ್ಬೋದಾಗಿತ್ತು. ಓಕೆ ಅಲ್ವಾ? ಓಕೆ, ಸೊ ಈಗ ಇಷ್ಟು ಪ್ರಶ್ನೆಗಳು ನಮಗೆ ಟ್ರೆಡಿಷನಲ್ ವೆನ್ ಡೈಗ್ರಾಮ್ಸ್ ಗೆ ಸಾಕು ಅಂತ ಅನ್ಸುತ್ತೆ. ನೀವು ಕೊಟ್ಟಿರೋ ಡೈಗ್ರಾಮ್ಸ್ ನ ಟೇಬಲ್ ಹಾಕೊಂಡ್ರೆ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಅಂಡ್ ಈ ಸೆಷನ್ ಅಲ್ಲಿ ನಾವು ಬೇಸಿಕ್ಸ್ ಆಫ್ ವೆನ್ ಡೈಗ್ರಾಮ್ಸ್ ಯಾವ್ಯಾವ ತರ ಬರ್ತವೆ, ಇನ್ಫಾರ್ಮೇಶನ್ ನ ಯಾವ ತರ ಅರ್ಥ ಮಾಡ್ಕೋಬೇಕು, ಮತ್ತೆ ಕೊಟ್ಟಿರೋ ಡೈಗ್ರಾಮ್ ಇಂದ ನಮಗೆ ಬೇಕಾಗಿರೋ ಕ್ವಶನ್ ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ನೋಡಿದ್ವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಲಾಜಿಕಲ್ ವೆನ್ ಡೈಗ್ರಾಮ್ಸ್ ನ ನೋಡೋಣ. ಈಗ ಇದರ ರಿವರ್ಸ್ ಅಂದ್ಕೋಬಹುದು ನೀವು. ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ನ ಕೊಟ್ಟಿರ್ತಾರೆ, ಅಲ್ಲಿ ಆಪ್ಷನ್ ವೆನ್ ಡೈಗ್ರಾಮ್ ಗಳೇ ಇರುತ್ತೆ. ಸೊ ಆ ಇನ್ಫಾರ್ಮೇಶನ್ ನ ರೆಪ್ರೆಸೆಂಟ್ ಮಾಡುವಂತ ಕರೆಕ್ಟ್ ವೆನ್ ಡೈಗ್ರಾಮ್ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ವೆನ್ ಡೈಗ್ರಾಮ್ಸ್ ಆಲ್ಸೋ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಮೋಸ್ಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಲಾಜಿಕಲ್ ವೆನ್ ಡೈಗ್ರಾಮ್ ನ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. ಓಕೆ, ಸೊ ಈ ಸೆಷನ್ ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ವಿ ವಿಲ್ ಮೀಟ್ ವಿತ್ ಪ್ರಾಬ್ಲಮ್ಸ್ ಆನ್ ಲಾಜಿಕಲ್ ವೆನ್ ಡೈಗ್ರಾಮ್ಸ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.